ಮಕ್ಕಳೇ, ಪರೀಕ್ಷೆ ಚಾನೆಲಿನ ಕೆಮಿಸ್ಟ್ರಿ ಕ್ಲಾಸಸ್ ಅಂದ್ರೆ ರಸಾಯನಶಾಸ್ತ್ರದ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಅಲ್ಲಿ ನಾವು ಕೆಮಿಸ್ಟ್ರಿದು ಮೊದಲನೇ ಚಾಪ್ಟರ್ ಯಾವುದು, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ರಸಾಯನಶಾಸ್ತ್ರದ ಮೊದಲನೇ ಅಧ್ಯಾಯ, ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳ ಸಮ್ಮರಿ ವಿಡಿಯೋನ ನೋಡ್ತಿದೀವಿ, ಸಾರಾಂಶದ ಒಂದು ವಿಡಿಯೋನ ನೋಡ್ತಿದೀವಿ. ಆಯ್ತಾ? ಸೊ ನಾನು ಪರೀಕ್ಷೆ ಚಾನೆಲ್ ಅಲ್ಲಿ ನಿಮ್ಮ ಬಯಾಲಜಿ ಅಂಡ್ ಕೆಮಿಸ್ಟ್ರಿ ಟೀಚರ್, ನಿಮ್ಮ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಧ್ಯಾಪಕಿ. ನನ್ನ ಹೆಸರು ಹರ್ಷಿತಾ SS. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಈ ಚಾಪ್ಟರ್ ಅಥವಾ ಅಧ್ಯಾಯದ ಒಂದು ಮೈಂಡ್ ಮ್ಯಾಪ್ ನ ಇಲ್ಲಿ ನೋಡ್ತಿದೀವಿ, ಮನೋ ನಕ್ಷೆ ಅಂತ ನಾವೇನ್ ಕರಿತೀವಿ ಅದನ್ನ ಇಲ್ಲಿ ನೋಡ್ತಿದೀವಿ. ಆಯ್ತಾ ಮಕ್ಕಳೇ? ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಹಾಗೂ ಸಮೀಕರಣಗಳು ಅನ್ನೋ ಅಧ್ಯಾಯದಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ ಬರುತ್ತೆ. ಆಯ್ತಾ? ಸೊ ಮ್ಯಾಮ್ ನಿಮ್ ತಲೆ ಹಿಂದೆ ಇರೋ ಏನು ಪದಗಳು ಕಾಣಿಸ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಇಡೀ ಮೈಂಡ್ ಮ್ಯಾಪ್ ನ ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಆಯ್ತಾ? ಸೊ ನೋಟ್ಸ್ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗೋದ್ರಿಂದ ದಯವಿಟ್ಟು ನೋಟ್ಸ್ ನ ಯೂಟಿಲೈಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಆಯ್ತಾ ಮಕ್ಕಳೇ? ಓಕೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ ಅಲ್ಲಿ ನಾವು ಫಸ್ಟ್ ಟೈಪ್ಸ್ ಆಫ್ ಚೇಂಜಸ್, ಬದಲಾವಣೆಗಳ ವಿಧಾನಗಳನ್ನ ನೋಡ್ತೀವಿ. ಅದಾದ್ಮೇಲೆ ಕೆಮಿಕಲ್ ಇಕ್ವೇಷನ್ಸ್ ಅಂದ್ರೇನು, ಸಮೀಕರಣಗಳಂದ್ರೇನು ಅಂತ ತಿಳ್ಕೊತೀವಿ. ಅದಾದ್ಮೇಲೆ ಈ ರಿಯಾಕ್ಷನ್ಸ್ ಅಥವಾ ಕ್ರಿಯೆಗಳೇನಿದೆ ಅದರಲ್ಲಿ 8 ವಿಧಗಳಿರುತ್ತೆ. ಆಯ್ತಾ? ಸೊ 8 ವಿಧಗಳನ್ನ ನಾವು ಮೆಲ್ಕ್ ಹಾಕ್ತೀವಿ, ಅಂದ್ರೆ ರಿವೈಸ್ ಮಾಡ್ಕೋತೀವಿ. ಆಯ್ತಾ ಮಕ್ಕಳೇ? ಅಂಡ್ ಲಾಸ್ಟ್ ಅಲ್ಲಿ ನಾವು ಕೊರೋಷನ್ ಅಂಡ್ ರಾನ್ಸಿಡಿಟಿ, ನಶಿಸುವಿಕೆ ಹಾಗೂ ಕಮಟುವಿಕೆ ಅನ್ನೋ 2 ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಸ್ ನ ರಿವೈಸ್ ಮಾಡ್ತೀವಿ. ಆಯ್ತಾ? ಸೊ ನೀವೇನ್ ನೆನ್ಪಿಟ್ಕೋಬೇಕು, ಇದು ಸಾರಾಂಶದ ವಿಡಿಯೋ ಆಗಿರೋದ್ರಿಂದ, ಸಮ್ಮರಿ ವಿಡಿಯೋ ಆಗಿರೋದ್ರಿಂದ ನಾನು ಇನ್ ಡೆಪ್ತ್ ಆಗಿ ಯಾವುದೇ ಕಾನ್ಸೆಪ್ಟ್ ನ ಹೇಳ್ಕೊಡಲ್ಲ, ಜಸ್ಟ್ ನಿಮ್ಗೆ ರಿವೈಸ್ ಮಾಡ್ತೀನಿ, ಪಟ್ 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 ಅಂತ ರಿವೈಸ್ ಮಾಡೋಣ ಅಷ್ಟೇ. ಆಯ್ತಾ ಮಕ್ಕಳೇ? ಓಕೆ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವೇನ್ ನೋಡ್ಬೇಕು, ನಾವೇನ್ ತಿಳ್ಕೊಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ರೀತಿಯ ಬದಲಾವಣೆಗಳನ್ನ ನೋಡ್ತಿರ್ತೀವಿ ಅಲ್ವಾ, ಎಷ್ಟೊಂದು ರೀತಿಯ ಚೇಂಜಸ್ ನ ನೋಡ್ತಿರ್ತೀವಿ ಅಲ್ವಾ. ಸೊ ಈ ಬದಲಾವಣೆಗಳೇನಿದೆ ಅದನ್ನ ನಾವು 2 ವಿಧವಾಗಿ ಕ್ಯಾಟಗರೈಸ್ ಮಾಡ್ಬೋದು, ಅಂದ್ರೆ 2 ಕ್ಯಾಟಗರೀಸ್ಗೆ ಡಿವೈಡ್ ಮಾಡ್ಬೋದು ಅಥವಾ 2 ವಿಧಗಳಾಗಿ ಭಾಗಿ ಮಾಡ್ಬೋದು. ಆಯ್ತಾ? ಸೊ ಮೊದಲನೇ ವಿಧ ಬಂದು ಫಿಸಿಕಲ್ ಚೇಂಜಸ್ ಅಥವಾ ಭೌತಿಕ ಬದಲಾವಣೆಗಳು. ಆಯ್ತಾ ಮಕ್ಕಳೇ? ಫಿಸಿಕಲ್ ಚೇಂಜಸ್ ಅಥವಾ ಭೌತಿಕ ಬದಲಾವಣೆಗಳು. ಎರಡನೇ ವಿಧ ಬಂದ್ರಿ ಕೆಮಿಕಲ್ ಚೇಂಜಸ್ ಅಥವಾ ರಾಸಾಯನಿಕ ಬದಲಾವಣೆಗಳು. ಆಯ್ತಾ? ಸೊ ಎರಡರ ಮಧ್ಯೆ ವ್ಯತ್ಯಾಸಗಳೇನು, ಡಿಫ್ರೆನ್ಸಸ್ ಏನು ಅಂತ ನೀವು ತಿಳ್ಕೊಂಡಿರ್ಬೇಕು. ಅದನ್ನ ನಾನು ನಮ್ಮ ಒನ್ ಶಾರ್ಟ್ ವಿಡಿಯೋ ಅಲ್ಲಿ ಫುಲ್ಲು ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀನಿ. ಆಯ್ತಾ? ಸೊ ಇದು ನೆನಪಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ. ಆಯ್ತಾ ಮಕ್ಕಳೇ? ಸೊ ಈ ಸ್ಲೈಡ್ ಮೇಲೆ ಏನ್ ಹಾಕಿದ್ದೀನಿ ಅಂದ್ರೆ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ, ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ, ಅದರಿಂದ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ನಾವು ಹೇಗೆ ಕಂಡು ಹಿಡಿಬಹುದು, ಅದಕ್ಕೆ ಒಂದಷ್ಟು ಸೂಚನೆಗಳಿರ್ಬೇಕಲ್ವಾ, ಒಂದಷ್ಟು ಏನು ಸೈನ್ಸ್ ಇರ್ಬೇಕಲ್ವಾ. ಸೊ ಆ ಸೂಚನೆಗಳು ಇದು. ಆಯ್ತಾ ಮಕ್ಕಳೇ? ಏನದು, ಒಂದು ವಸ್ತುವಿನಲ್ಲಿ ಸ್ಥಿತಿಯ ಬದಲಾವಣೆ ಆದ್ರೆ, ಚೇಂಜ್ ಇನ್ ಸ್ಟೇಟ್ ಆದ್ರೆ ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ ಮಾಡ್ಕೋಬಹುದು. ಆಯ್ತಾ? ಸ್ಥಿತಿ ಅಂದ್ರೇನು, ಭೌತಿಕ ಸ್ಥಿತಿಗಳು ಅಂದ್ರೆ ಫಿಸಿಕಲ್ ಸ್ಟೇಟ್ಸ್ ಯಾವ್ದ್ಯಾವುದು, ಅದು ಸಾಲಿಡ್ ಆಗಿರ್ಬಹುದು, ಘನ ವಸ್ತುಗಳಿರ್ಬಹುದು, ಲಿಕ್ವಿಡ್ ಆಗಿರ್ಬಹುದು ಅಥವಾ ದ್ರವ ಪದಾರ್ಥಗಳಿರ್ಬಹುದು, ಗ್ಯಾಸಸ್ ಆಗಿರ್ಬೋದು ಅಥವಾ ಅನಿಲಗಳಾಗಿರ್ಬೋದು, ಅಥವಾ ಕೊನೆಯಲ್ಲಿ ಏಕ್ವೇಸ್ ಸ್ಟೇಟ್ ಅಥವಾ ಏನ್ ಸ್ಟೇಟ್ ಮಕ್ಕಳೇ, ಇದು ಜಲೀಯ ವಸ್ತುಗಳಾಗಿರ್ಬೋದು. ಆಯ್ತಾ? ಸೊ ಸ್ಥಿತಿಯಲ್ಲಿ ಬದಲಾವಣೆ ಆದ್ರೆ, ಸಾಲಿಡ್ ಲಿಕ್ವಿಡ್ ಆದ್ರೆ ಅಥವಾ ಲಿಕ್ವಿಡ್ ಗ್ಯಾಸ್ ಆದ್ರೆ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಘನವಸ್ತು ದ್ರವ ವಸ್ತು ಆದ್ರೆ, ದ್ರವ ವಸ್ತು ಅನಿಲದ ವಸ್ತು ಆದ್ರೆ, ಈ ರೀತಿ ಸ್ಥಿತಿಯಲ್ಲಿ ಬದಲಾವಣೆ ಆದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನೀವು ಗುರುತಿಸಬಹುದು. ಆಯ್ತಾ? ಅದಲ್ಲದೆ ಬಣ್ಣದಲ್ಲಿ ಬದಲಾವಣೆ, ಚೇಂಜ್ ಇನ್ ಕಲರ್ ಕಾಣಿಸಿದ್ರೆ ಒಂದು ರಾಸಾಯನಿಕ ಏನು ಬದಲಾವಣೆ ಆಗಿದೆ ಅಂತ ನೀವು ಕಂಡು ಹಿಡಿಬಹುದು. ಅನಿಲಗಳ ಬಿಡುಗಡೆ, ಎವಲ್ಯೂಷನ್ ಆಫ್ ಗ್ಯಾಸ್, ಯಾವುದೇ ರೀತಿಯ ಅನಿಲ, ಅದಕ್ಕೆ ಬಣ್ಣ ಇರ್ಲಿ ಬಣ್ಣ ಇಲ್ಲದೆ ಇರ್ಲಿ, ಆ ಯಾವುದೇ ರೀತಿಯ ಅನಿಲಗಳ ಬಿಡುಗಡೆ ಆದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನೀವು ಅನ್ಕೋಬಹುದು. ಅದಲ್ಲದೆ ತಾಪದಲ್ಲಿ ಬದಲಾವಣೆ, ಟೆಂಪರೇಚರ್ ಏನಿದೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆನ ನೀವು ಕಂಡ್ರೆ ಆಗ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ ಮಾಡ್ಕೋಬಹುದು. ಈ 4 ಚಿಹ್ನೆಗಳು ಅಥವಾ ಚಿಹ್ನೆಗಳು ಅನ್ನೋದಕ್ಕಿಂತ ಏನು ಸೂಚನೆಗಳಲ್ಲದೆ ಇನ್ 2 ಏನು ಪಾಯಿಂಟ್ ಮಾಹಿತಿಗಳನ್ನ ನೀವು ನೆನ್ಪಿಟ್ಕೋಬೇಕು. ಏನ್ ಮಕ್ಕಳೇ, ಅದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಬೇಕು, ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಆಯ್ತಾ? ಸೊ ಹೊಸ ಒಂದು ಪದಾರ್ಥ ಸೃಷ್ಟಿ ಆದ್ರೆ ಮಾತ್ರ ನಾವು ಅದನ್ನ ಏನು ಒಂದು ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ಡ್. ಆಯ್ತಾ? ಇದಲ್ಲದೆ ಇನ್ನೊಂದೇನು ನೆನ್ಪಿಟ್ಕೋಬೇಕು, ಕೆಮಿಕಲ್ ಬಾಂಡ್ಸ್ ಏನಿದೆ ಅಥವಾ ಏನು ರಾಸಾಯನಿಕ ಬಂಧಗಳೇನಿದೆ ಇದರಲ್ಲಿ ಬದಲಾವಣೆಗಳು ಕಾಣಿಸ್ಬೇಕು. ಆಯ್ತಾ? ಕೆಮಿಕಲ್ ಬಾಂಡ್ ಇಸ್ ಆಲ್ಟರ್ಡ್ ಆರ್ ಕೆಮಿಕಲ್ ಬಾಂಡ್ಸ್ ಆರ್ ಆಲ್ಟರ್ಡ್ ಅಂತ ನೀವು ನೆನ್ಪಿಟ್ಕೋಬೇಕು. ಆಯ್ತಾ? ಅಂದ್ರೆ ಈ ರಾಸಾಯನಿಕ ಬಂಧಗಳೇನಿದೆ, ಅಣುಗಳು ಅಥವಾ ಮಾಲಿಕ್ಯೂಲ್ಸಿನಲ್ಲಿ ಏನು ರಾಸಾಯನಿಕ ಬಂಧಗಳಿರುತ್ತೆ, ಕೆಮಿಕಲ್ ಬಾಂಡ್ಸ್ ಇರುತ್ತೆ ಅಲ್ವಾ. ಸೊ ಆ ಅಣುಗಳಿನ
ರಾಸಾಯನಿಕ ಬಂಧಗಳು ಅಥವಾ ಕೆಮಿಕಲ್ ಬಾಂಡ್ಸ್ ಅಲ್ಲಿ ಬದಲಾವಣೆ ಕಾಣಿಸಿದ್ರೆ ಒಂದು ಏನು ಕೆಮಿಕಲ್ ರಿಯಾಕ್ಷನ್ ನಡೆದಿದೆ ಅಥವಾ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದಾಯ್ತಾ ಮಕ್ಕಳೇ. ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ನಾನು ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಒಂದು ಆಕ್ಟಿವಿಟಿನ ಹಾಕಿದ್ದೀನಿ ಆಯ್ತಾ. ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ಪಠ್ಯ ಪುಸ್ತಕದಲ್ಲಿರುವಂತ ಒಂದು ಚಟುವಟಿಕೆನ ಹಾಕಿದ್ದೀನಿ. ಏನದು? ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಸುಡುವಂತ ಒಂದು ಆಕ್ಟಿವಿಟಿ ಆಯ್ತಾ ಮಕ್ಕಳೇ. ಸೊ ಈ ಆಕ್ಟಿವಿಟಿಗೆ ಸಂಬಂಧಪಟ್ಟ ಇಕ್ವೇಶನ್ ನೀವು ನೋಡ್ಬೇಕು, ಸಮೀಕರಣನ ನೀವು ನೋಡ್ಬೇಕು ಆಯ್ತಾ. ಅದನ್ನ ಇಲ್ಲಿ ಹಾಕಿದ್ದೀನಿ. ಎಸ್, ಸೊ ನಿಮ್ಗೆ ಇನ್ನೊಂದೇನು ಗೊತ್ತಿರಬೇಕು, ಇಕ್ವೇಶನ್ ಅಂದ್ರೇನು, ಸಮೀಕರಣ ಅಂದ್ರೇನು, ಒಂದು ರಾಸಾಯನಿಕ ಕ್ರಿಯೆನ ಪ್ರತಿನಿಧಿಸುವಂತಹ ಒಂದು ಏನು ಅದು ಒಂದು ವಸ್ತು ಅಂತ ಹೇಳ್ಬೋದಾಯ್ತು. ವಸ್ತು ಅನ್ನೋದಕ್ಕಿಂತ ನೀವು ರಾಸಾಯನಿಕ ಕ್ರಿಯೆಗಳನ್ನ ಸಮೀಕರಣದ ಮೂಲಕ ಪ್ರತಿನಿಧಿಸ್ತೀರಾ ಆಯ್ತಾ. ನೀವು ಕೆಮಿಕಲ್ ರಿಯಾಕ್ಷನ್ಸ್ ನ ಇಕ್ವೇಶನ್ಸ್ ನ ಮೂಲಕ ರಿಪ್ರೆಸೆಂಟ್ ಮಾಡ್ತೀರಾ ಆಯ್ತಾ ಮಕ್ಕಳೇ. ಸೊ ಈ ಸಮೀಕರಣ ಏನಿದೆ, ಇಕ್ವೇಶನ್ಸ್ ಏನಿದೆ, ಇದರಲ್ಲಿ ಬೇರೆ ಬೇರೆ ವಿಧಗಳಿರುತ್ತೆ ಆಯ್ತಾ. ಏನ್ ವಿಧಗಳು ಅಂತ ನೋಡೋಣ. ಮೊದಲನೆಯದಾಗಿ ಪದ ಸಮೀಕರಣಗಳಿರುತ್ತೆ, ವರ್ಡ್ ಇಕ್ವೇಶನ್ಗಳಿರುತ್ತೆ. ಈ ಅಣುಗಳು ಅಥವಾ ಪರಮಾಣುಗಳೇನಿರುತ್ತೆ ಅದರ ಇಡೀ ಹೆಸರನ್ನ ಬರೆದ್ರೆ, ನೀವು ವರ್ಡ್ಸ್ ಅಲ್ಲಿ ಆ ಇಡೀ ನೇಮ್ಸ್ ನ ಬರೆದ್ರೆ ಈ ರೀತಿ, ಅದನ್ನ ನಾವು ಪದ ಸಮೀಕರಣ ಅಥವಾ ವರ್ಡ್ ಇಕ್ವೇಶನ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಈ ಕ್ರಿಯೆಯಲ್ಲಿ ಏನಾಗ್ತಿದೆ, ಈ ಚಟುವಟಿಕೆಯಲ್ಲಿ ಏನಾಗ್ತಿದೆ, ಮೆಗ್ನೀಷಿಯಂನ ಪಟ್ಟಿನ ತಗೊಂಡು ನಾವು ಆಕ್ಸಿಜನ್ ಇರುವಂತಹ ಒಂದು ಸ್ಥಿತಿಯಲ್ಲಿ ಆ ಮೆಗ್ನೀಷಿಯಂ ಪಟ್ಟಿನ ಸುಡ್ತೀವಿ ಅಲ್ವಾ. ನಾವು ಆಕ್ಸಿಜನ್ ಅಥವಾ ಆಮ್ಲಜನಕ ಇರುವಂತಹ ಸ್ಥಿತಿಯಲ್ಲಿ ಮೆಗ್ನೀಷಿಯಂ ಪಟ್ಟಿನ ಸುಡ್ತೀವಿ. ಆಗ ಮೆಗ್ನೀಷಿಯಂನ ಅಣುಗಳು ಅಥವಾ ಪರಮಾಣುಗಳು ಆಮ್ಲಜನಕ ಅಥವಾ ಆಕ್ಸಿಜನ್ನಿನ ಅಣುಗಳೊಟ್ಟಿಗೆ ಕ್ರಿಯೆನ ನಡೆಸುತ್ತೆ. ಹಾಗೂ ನಮ್ಗೆ ಏನ್ನ ಉತ್ಪನ್ನವಾಗಿ ಕೊಡುತ್ತೆ ಅಥವಾ ಏನ ಪ್ರಾಡಕ್ಟ್ ಆಗಿ ನೀಡುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ನ ಪ್ರಾಡಕ್ಟ್ ಆಗಿ ಅಥವಾ ಉತ್ಪನ್ನವಾಗಿ ನೀಡುತ್ತೆ ಆಯ್ತಾ. ಸೊ ಇಷ್ಟು ದೊಡ್ಡ ಕ್ರಿಯೆ, ಇಷ್ಟು ದೊಡ್ಡ ಆಕ್ಟಿವಿಟಿ ಅಥವಾ ರಿಯಾಕ್ಷನ್ ನಾವು ಒಂದು ಚಿಕ್ಕ ಇಕ್ವೇಶನ್ ಮೂಲಕ ಪ್ರತಿನಿಧಿಸಿದ್ವಿ ಆಯ್ತಾ. ಸೊ ನಿಮ್ಗೆ ಅರ್ಥ ಆಗ್ಬೇಕು ಸಮೀಕರಣ ಅಥವಾ ಇಕ್ವೇಶನ್ ಲಾಭ ಏನು ಅಂತ ಅರ್ಥ ಆಗ್ಬೇಕು, ಅಥವಾ ಬಳಕೆ ಏನು ಅಂತ ಅರ್ಥ ಆಗ್ಬೇಕು ಆಯ್ತಾ ಮಕ್ಕಳೇ. ಇದೇ ರೀತಿ ಪದಗಳನ್ನ ಬಳಸ್ಕೊಳ್ಳೋದಲ್ಲ, ನಾವು ಕೆಮಿಕಲ್ ಫಾರ್ಮುಲೆ ಅಥವಾ ರಾಸಾಯನಿಕ ಸೂತ್ರಗಳನ್ನ ಬಳಸ್ಕೊಂಡು ಕೂಡ ಇಕ್ವೇಶನ್ಸ್ ಅಥವಾ ಸಮೀಕರಣಗಳನ್ನ ಬರಿಬಹುದು. ಅದು ಹೇಗೆ ಕಾಣುತ್ತೆ? ಎಸ್, ಸೊ ಈ ರೀತಿ ಕಾಣುತ್ತೆ ಆಯ್ತಾ ಮಕ್ಕಳೇ. ಇದು ಮಧ್ಯೆ ಮೆಗ್ನೀಷಿಯಂ ಅಣುವಿನ ಸೂತ್ರ ಅಥವಾ ಮೆಗ್ನೀಷಿಯಂ ಪರಮಾಣು ಅಥವಾ ಆಟಮಿನ ಸೂತ್ರ ಅಥವಾ ಫಾರ್ಮುಲಾ. ಇದು ಆಮ್ಲಜನಕ ಅಥವಾ ಆಕ್ಸಿಜನ್ನಿನ ಸೂತ್ರ. ಇದು ಮೆಗ್ನೀಷಿಯಂ ಆಕ್ಸೈಡ್ನ ಸೂತ್ರ ಆಯ್ತಾ ಮಕ್ಕಳೇ. ಸೊ ಈ ರೀತಿಯಲ್ಲಿ ಕೂಡ ನೀವು ಸಮೀಕರಣಗಳನ್ನ ಬರಿಬಹುದು ಅಥವಾ ಇಕ್ವೇಶನ್ಸ್ ನ ಬರಿಬಹುದು ಆಯ್ತಾ ಮಕ್ಕಳೇ. ಸೊ ಇನ್ನೊಂದೇನು ನೆನ್ಪಿಟ್ಕೋಬೇಕು, ಈ ಚಟುವಟಿಕೆ ಬಗ್ಗೆ ನಿಮ್ಗೆ ಇನ್ನೊಂದಷ್ಟು ಮಾಹಿತಿ ಇರಬೇಕು. ಏನದು? ಎಸ್, ಸೊ ಸ್ಯಾಂಡ್ ಪೇಪರ್, ಮರಳು ಕಾಗದದ ಒಟ್ಟಿಗೆ ನೀವು ನಮ್ಮ ಈ ಮೆಗ್ನೀಷಿಯಂ ಪಟ್ಟಿ ಏನಿದೆ ಅದರ ತುದಿನ ಉಜ್ಜಬೇಕು. ಯಾಕೆ ಅಂತ ಕೇಳ್ತಾರೆ ಆಯ್ತಾ. ವೈ ಶುಡ್ ಮೆಗ್ನೀಷಿಯಂ ಸ್ಟ್ರಿಪ್ ಬಿ ರಬ್ಡ್ ವಿತ್ ಸ್ಯಾಂಡ್ ಪೇಪರ್ ಅಂತ ಕೇಳ್ತಾರೆ ಆಯ್ತಾ ಮಕ್ಕಳೇ. ಆಗ ಏನ್ ಬರೀತೀರಾ, ಮೆಗ್ನೀಷಿಯಂನ ಪಟ್ಟಿಯ ಮೇಲೆ ಮೆಗ್ನೀಷಿಯಂ ಏನ್ ಮಾಡುತ್ತೆ, ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಅಥವಾ ಆಮ್ಲಜನಕದ ಒಟ್ಟಿಗೆ ನಿಧಾನಕ್ಕೆ ಕ್ರಿಯೆನ ನಡೆಸಿ ಒಂದು ಮೆಗ್ನೀಷಿಯಂ ಆಕ್ಸೈಡಿನ ಪದರನ ತನ್ನ ಮೇಲೆ ಆಲ್ರೆಡಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿರತ್ತೆ ಆಯ್ತಾ. ಸೊ ಆ ಮೆಗ್ನೀಷಿಯಂ ಆಕ್ಸೈಡಿನ ಪದರನ ನಾವು ತೆಗಿಬೇಕು, ಆ ಲೇಯರ್ನ ನಾವು ರಿಮೂವ್ ಮಾಡಬೇಕು. ಇಲ್ಲ ಅಂದ್ರೆ ಮೆಗ್ನೀಷಿಯಂ ಚೆನ್ನಾಗಿ ಏನು ಸುಡಲ್ಲ, ಅಂದ್ರೆ ಮೆಗ್ನೀಷಿಯಂ ಪಟ್ಟಿನ ಅಥವಾ ಮೆಗ್ನೀಷಿಯಂ ಸ್ಟ್ರಿಪ್ ನ ನಾವು ಚೆನ್ನಾಗಿ ಸುಡಕ್ಕೆ ಆಗಲ್ಲ ಆಯ್ತಾ. ಅದಕ್ಕಾಗಿ ನಾವು ಆ ತುದಿನ ಮರಳು ಕಾಗದ ಅಥವಾ ಸ್ಯಾಂಡ್ ಪೇಪರಿನ ಒಟ್ಟಿಗೆ ಉಜ್ಬೇಕು, ರಬ್ ಮಾಡಬೇಕು ಆಯ್ತಾ ಮಕ್ಕಳೇ. ಇನ್ನೊಂದಷ್ಟು ಮಾಹಿತಿ ಏನಿರಬೇಕು, ಎಸ್, ಸೊ ಒಂದು ಇಕ್ವೇಶನ್ ಅಥವಾ ಸಮೀಕರಣದ ಎಡಭಾಗದಲ್ಲಿ ಬರೆಯುವಂತಹ ವಸ್ತುಗಳೇನಿದೆ ಇದನ್ನ ನಾವು ರಿಯಾಕ್ಟೆಂಟ್ಸ್ ಅಥವಾ ಪ್ರತಿವರ್ತಕಗಳು ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಪ್ರತಿಯಾಕಾರಿಗಳು ಅಲ್ಲ ಮಕ್ಕಳೇ, ಇದು ಪ್ರತಿವರ್ತಕಗಳು ಆಯ್ತಾ. ಕನ್ನಡ ಪದನ ದಯವಿಟ್ಟು ನಮ್ಮ ನೋಟ್ಸಿನಲ್ಲಿ ಪಡ್ಕೋಬಹುದು ನೀವು. ಸೊ ಎಡಬದಿಯಲ್ಲಿ ಬರುವಂತಹ ವಸ್ತುಗಳನ್ನ ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಯಾವ ವಸ್ತುಗಳ ನಡುವೆ ಅಥವಾ ಯಾವ ಅಣುಗಳ ನಡುವೆ ಒಂದು ಕ್ರಿಯೆ ನಡೀತಿದ್ಯೋ ಅಥವಾ ಒಂದು ರಿಯಾಕ್ಷನ್ ನಡೀತಿದ್ಯೋ, ಯಾವ ಮಾಲಿಕ್ಯೂಲ್ಸಿನ ನಡುವೆ ರಿಯಾಕ್ಷನ್ ನಡೀತಿದ್ಯೋ ಆ ರೀತಿಯ ವಸ್ತುಗಳನ್ನ ಅಥವಾ ಆ ರೀತಿಯ ಅಣುಗಳು ಅಥವಾ ಮಾಲಿಕ್ಯೂಲ್ಸ್ನ ನಾವು ರಿಯಾಕ್ಟೆಂಟ್ಸ್ ಅಥವಾ ಪ್ರತಿವರ್ತಕಗಳು ಅಂತ ಕರಿತೀವಿ. ಬಲಬದಿಯಲ್ಲಿ ಬರೆಯುವಂತಹ ಈ ವಸ್ತು ಏನಿದೆ ಇದನ್ನ ನಾವು ಉತ್ಪನ್ನ ಅಥವಾ ಪ್ರಾಡಕ್ಟ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಈ ಎರಡು ವಸ್ತುಗಳು ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ ಕ್ರಿಯೆನ ನಡೆಸಿ ರಿಯಾಕ್ಟ್ ಮಾಡಿ ನಮ್ಗೆ ಯಾವ ವಸ್ತುನ ನೀಡ್ತಿದ್ಯೋ ಆ ವಸ್ತುನ ಪ್ರಾಡಕ್ಟ್ ಅಥವಾ ಉತ್ಪನ್ನ ಅಂತ ಕರಿತೀವಿ. ನೆಕ್ಸ್ಟ್ ಸಂಕಲನ ಚಿಹ್ನೆ ಅಂದ್ರೆ ಪ್ಲಸ್ ಸೈನ್ ಹಾಗೂ ಆರೋ ಸೈನ್, ಈ ಬಾಣದ ಚಿಹ್ನೆಯ ಏನು ಪ್ರಾಮುಖ್ಯತೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಪ್ಲಸ್ ಸೈನ್ ಏನ ತೋರಿಸುತ್ತೆ, ಎರಡು ಪ್ರತಿವರ್ತಕ ಆಗಿರ್ಲಿ ಅಥವಾ ಎರಡು ಉತ್ಪನ್ನ ಆಗಿರ್ಲಿ, ಎರಡು ರಿಯಾಕ್ಟೆಂಟ್ಸ್ ಆಗಿರ್ಲಿ ಅಥವಾ ಎರಡು ಪ್ರಾಡಕ್ಟ್ಸ್ ಆಗಿರ್ಲಿ, ಇದರ ನಡುವೆ ಅಂತರನ ತೋರಿಸುತ್ತೆ ಆಯ್ತಾ ಮಕ್ಕಳೇ. ಇದರ ನಡುವೆ ಡಿಫ್ರೆನ್ಸ್ ನ ತೋರಿಸುತ್ತೆ. ಮೆಗ್ನೀಷಿಯಂ ಹಾಗೂ ಆಕ್ಸಿಜನ್ ಏನಿದೆ ಇದು ಎರಡು ಬೇರೆ ಬೇರೆ ಪ್ರತಿವರ್ತಕಗಳು, ಇದು ಎರಡು ಬೇರೆ ಬೇರೆ ರಿಯಾಕ್ಟೆಂಟ್ಸ್ ಅಂತ ನಿಮ್ಗೆ ಅರ್ಥ ಆಗ್ಬೇಕಲ್ವಾ. ಅದಕ್ಕೆ ನಾವು
ಪ್ಲಸ್ ಸೈನ್ ಅಥವಾ ಸಂಕಲನ ಚಿಹ್ನೆನ ಬಳಸ್ಕೋತೀವಿ ಆಯ್ತಾ ಮಕ್ಕಳೇ. ಅಂಡ್ ಏನ್ ಹೇಳುತ್ತೆ ಸಂಕಲನ ಚಿಹ್ನೆ ಅಥವಾ ಪ್ಲಸ್ ಸೈನ್, ಮೆಗ್ನೀಷಿಯಂನ ಅಣುಗಳೇನಿದೆ ಆಮ್ಲಜನಕದ ಅಣುಗಳೊಟ್ಟಿಗೆ ಕ್ರಿಯೆನ ನಡೆಸ್ತಿದೆ ಅಂತ ತೋರಿಸ್ಕೊಡತ್ತೆ ಆಯ್ತಾ ನಮ್ಗೆ. ಮೆಗ್ನೀಷಿಯಂ ಮಾಲಿಕ್ಯೂಲ್ಸ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡ್ತಿದೆ ಅಂತ ನಮ್ಗೆ ತೋರಿಸ್ಕೊಡತ್ತೆ ಆಯ್ತಾ ಮಕ್ಕಳೇ. ಇನ್ನು ಬಾಣದ ಚಿಹ್ನೆ ಏನ್ ಹೇಳುತ್ತೆ, ಈ ಕ್ರಿಯೆ ಏನಿದೆ ಅಥವಾ ಈ ಕ್ರಿಯೆ ಏನಿದೆ ಅಥವಾ ಈ ರಿಯಾಕ್ಷನ್ ಏನಿದೆ ಯಾವ ದಾರಿಯಲ್ಲಿ ಸಾಗ್ತಿದೆ ಅಂತ ತೋರ್ಸತ್ತೆ. ಕ್ರಿಯೆಯ ದಾರಿ ಅಥವಾ ಕ್ರಿಯೆಯ ಡೈರೆಕ್ಷನ್ ನ ತೋರ್ಸತ್ತೆ ಆಯ್ತಾ ಮಕ್ಕಳೇ. ಅಂದ್ರೆ ಅರ್ಥ ಏನು, ನಮ್ಗೆ ಪ್ರತಿವರ್ತಕಗಳಿಂದ ಉತ್ಪನ್ನ ಸಿಗ್ತಿದ್ಯೋ ಅಥವಾ ಉತ್ಪನ್ನಗಳಿಂದ ಪ್ರತಿವರ್ತಕ ಸಿಗ್ತಿದ್ಯೋ ಅಂತ ನಮ್ಗೆ ತೋರಿಸ್ಕೊಡತ್ತೆ ಆಯ್ತಾ. ಅಂದ್ರೆ ರಿಯಾಕ್ಟೆಂಟ್ಸ್ ಇಂದ ಪ್ರಾಡಕ್ಟ್ ಸಿಗ್ತಿದ್ಯೋ ಅಥವಾ ಪ್ರಾಡಕ್ಟ್ಸ್ ಇಂದ ರಿಯಾಕ್ಟೆಂಟ್ ಸಿಗ್ತಿದ್ಯೋ ಅಂತ ನಮ್ಗೆ ಐಡಿಯಾ ಕೊಡುತ್ತೆ ಏನು, ಬಾಣದ ಚಿಹ್ನೆ ಅಥವಾ ಆರೋ ಸಿಂಬಲ್ ಆಯ್ತಾ ಮಕ್ಕಳೇ. ಇದಲ್ಲದೆ ಒಂದು ಸಮೀಕರಣ ಅಥವಾ ಇಕ್ವೇಶನ್ ಅಲ್ಲಿ ನಾವು ಷರತ್ತುಗಳು ಅಥವಾ ಕಂಡೀಷನ್ಸ್ ನ ಕೂಡ ಬರಿಬಹುದು. ಯಾವ್ದದು ಷರತ್ತುಗಳು ನೆನ್ಪು ಮಾಡ್ಕೊಳ್ಳಿ, ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಿಸಿಸ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ಕ್ಲೋರೋಫಿಲ್ ಅಥವಾ ಪತ್ರಹರಿತ್ತು ಹಾಗೂ ಸನ್ಲೈಟ್ ಅಂತ ನಾವು ಬಾಣದ ಮೇಲೆ ಕೆಳಗೆ ಬರಿತೀವಿ, ನೆನಪಿದ್ಯಾ. ಸನ್ಲೈಟ್ ಅಂದ್ರೆ ಸೌರ ಬೆಳಕು, ಪತ್ರಹರಿತ್ತು ಹಾಗೂ ಸೌರ ಬೆಳಕನ್ನ ನಾವು ಬಾಣದ ಮೇಲೆ ಕೆಳಗೆ ಬರಿತೀವಿ. ಇದನ್ನ ನಾವು ಕಂಡೀಷನ್ಸ್ ಅಥವಾ ಅಗತ್ಯತೆಗಳು, ಅವಶ್ಯಕತೆಗಳು, ರಿಕ್ವೈರ್ಮೆಂಟ್ಸ್ ಅಂತ ಕರಿಬಹುದು ಆಯ್ತಾ. ಸೊ ಒಂದು ಕ್ರಿಯೆ ನಡಿಬೇಕು ಅಂದ್ರೆ ಅದಕ್ಕೆ ಈ ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಅಲ್ಲದೆ ಏನೇನ್ ಬೇಕೋ ಅದನ್ನ ನಾವು ಕಂಡೀಷನ್ಸ್ ಅಥವಾ ಷರತ್ತುಗಳು ಅಂತ ಕರಿಬಹುದು ಆಯ್ತಾ ಮಕ್ಕಳೇ. ಸೊ ಇಷ್ಟೇನ ಬರಿಬೇಕಾಗಿರೋದು ಇಲ್ಲ, ನಾವು ಟೆಂಪರೇಚರ್ ಅಥವಾ ತಾಪಮಾನನ ಸಹ ಬರಿಬಹುದು ಆಯ್ತಾ. ಅದಲ್ಲದೆ pH ನ ಕೂಡ ಬರಿಬಹುದು. ಸೊ ಈ ರೀತಿಯ ಮಾಹಿತಿನ ನಾವು ನೀಡಬಹುದು ಒಂದು ಸಮೀಕರಣ ಅಥವಾ ಇಕ್ವೇಶನ್ನಲ್ಲಿ. ನೆಕ್ಸ್ಟ್ ಏನು, ನೊಟೇಷನ್ ಅಥವಾ ಭೌತಿಕ ಸ್ಥಿತಿಗಳು. ನೀವಿಲ್ಲಿ ನೋಡ್ತಿದ್ರೆ ಮೆಗ್ನೀಷಿಯಂ ಇಷ್ಟು ಸಮೀಕರಣ ಬರ್ದಿ ನೀವು ಅದಾದ್ಮೇಲೆ ಈ ಪ್ರತಿಯೊಂದು ಅಣು ಅಥವಾ ಪ್ರತಿಯೊಂದು ಮಾಲಿಕ್ಯೂಲಿನ ಫಿಸಿಕಲ್ ಸ್ಟೇಟ್ ನ ಕೂಡ ತೋರಿಸಬಹುದು, ಭೌತಿಕ ಸ್ಥಿತಿನ ಕೂಡ ತೋರಿಸಬಹುದು. ಸೊ ಇದರಲ್ಲಿ ಮೆಗ್ನೀಷಿಯಂ ಏನಿದೆ ಪಟ್ಟಿಯ ರೀತಿಯಲ್ಲಿರುತ್ತೆ. ಸೊ ಅದು ಒಂದು ಸಾಲಿಡ್ ಮೆಟೀರಿಯಲ್ ಅಂದ್ರೆ ಒಂದು ಘನ ವಸ್ತು. ಆಕ್ಸಿಜನ್ ಅನಿಲದ ರೀತಿ ಬೇಕಾಗಿರುತ್ತೆ ನಮ್ಗೆ, ಒಂದು ಗೇಷಿಯಸ್ ಸ್ಟೇಟ್ ಅಲ್ಲಿ ಆಕ್ಸಿಜನ್ ಬೇಕಾಗಿರುತ್ತೆ ಅಥವಾ ಆಮ್ಲಜನಕ ಬೇಕಾಗಿರುತ್ತೆ. ಮೆಗ್ನೀಷಿಯಂ ಆಕ್ಸೈಡ್ ಬರ್ತಿರೋದು ಘನ ಸ್ಥಿತಿಯಲ್ಲಿ ಅಥವಾ ಸಾಲಿಡ್ ಸ್ಟೇಟಿನಲ್ಲಿ ಆಯ್ತಾ. ಸೊ ಈ ರೀತಿ ನಾವು ಭೌತಿಕ ಸ್ಥಿತಿಗಳನ್ನ ಕೂಡ ತೋರಿಸಬಹುದು ಅಥವಾ ಫಿಸಿಕಲ್ ಸ್ಟೇಟ್ಸ್ ನ ಕೂಡ ತೋರಿಸಬಹುದು. ಅದನ್ನ ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲಿಷಿನಲ್ಲಿ ನಾವು ನೊಟೇಷನ್ಸ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಇಷ್ಟು ಅರ್ಥ ಆಯ್ತು. ನೆಕ್ಸ್ಟ್ ಟೈಪ್ ಆಫ್ ಇಕ್ವೇಶನ್ ಏನು, ಮುಂದಿನ ವಿಧದ ಸಮೀಕರಣ ಯಾವುದು ಅಂತ ನೋಡೋಣ. ಎಸ್, ಸೊ ಇದು ಬಂದು ಕಚ್ಚಾ ರಾಸಾಯನಿಕ ಸಮೀಕರಣ ಅಥವಾ ಸ್ಕೆಲಿಟಲ್ ಇಕ್ವೇಶನ್ ಅಥವಾ ಇಂಗ್ಲಿಷಿನಲ್ಲಿ ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ಕೂಡ ಕರಿಬಹುದು ಆಯ್ತಾ ಇದನ್ನ. ಸೊ ಏನಾಗುತ್ತೆ, ಒಂದು ಸಮೀಕರಣದಲ್ಲಿ ಬಲಬದಿಯಲ್ಲಿ ಹಾಗೂ ಎಡಬದಿಯಲ್ಲಿ ಪರಮಾಣು ಸಂಖ್ಯೆ ಹೋಲ್ತಿಲ್ಲ ಅಂದ್ರೆ ಒಂದು ಇಕ್ವೇಶನ್ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಅದನ್ನ ನಾವು ಸ್ಕೆಲಿಟಲ್ ಇಕ್ವೇಶನ್ ಅಥವಾ ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಕರಿಬಹುದು. ಡೆಫಿನೇಷನ್ ವಿವರಣೆ ಏನು ಅಂತ ನೋಡೋಣ. ಪ್ರತಿ ಧಾತುವಿನ ಪರಮಾಣುಗಳು ಎರಡೂ ಬದಿಯಲ್ಲಿ ಸಮನಾಗಿರುವುದಿಲ್ಲ ಆಯ್ತಾ ಮಕ್ಕಳೇ. ಸೊ ಮೆಗ್ನೀಷಿಯಂ ಈ ಆಕ್ಟಿವಿಟಿ ಅಥವಾ ಈ ಚಟುವಟಿಕೆನ ಸಮೀಕರಣ ಅಥವಾ ಇಕ್ವೇಶನ್ ನ ನೀವು ಈ ರೀತಿ ಬರ್ದು ನಿಲ್ಸ್ಬಿಟ್ರೆ ಇದನ್ನ ನಾವು ಕಚ್ಚಾ ಸಮೀಕರಣ ಅಥವಾ ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಂತ ಕರಿತೀವಿ. ಯಾಕಂದ್ರೆ ಆಕ್ಸಿಜನ್ ಧಾತು ಅಥವಾ ಆಕ್ಸಿಜನ್ ಎಲಿಮೆಂಟ್ ಏನಿದೆ ಇದರ ಪರಮಾಣು ಸಂಖ್ಯೆ ಬಲ ಹಾಗೂ ಎಡಬದಿಯಲ್ಲಿ ಸಮನಾಗಿಲ್ಲ ಆಯ್ತಾ. ಈ ಕಡೆ ಎರಡು ಪರಮಾಣುಗಳಿದೆ, ಈ ಕಡೆ ಎರಡು ಆಟಮ್ಸ್ ಇದೆ ಆಕ್ಸಿಜನ್ದು, ಹಾಗೂ ಈ ಕಡೆ ಪ್ರಾಡಕ್ಟ್ ಕಡೆ ಉತ್ಪನ್ನದ ಕಡೆ ಒಂದೇ ಪರಮಾಣು ಅಥವಾ ಒಂದೇ ಆಟಮ್ ಇರೋದು ಆಕ್ಸಿಜನ್ದು ಆಯ್ತಾ. ಅದಕ್ಕೆ ಇದನ್ನ ನಾವು ಅನ್ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಥವಾ ಕಚ್ಚಾ ಸಮೀಕರಣ ಅಂತ ಕರಿತೀವಿ ಆಯ್ತಾ. ಇದನ್ನೇ ನಾವು ಸರಿದೂಗಿಸಿದ್ರೆ, ಇದನ್ನೇ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಆ ಸಮೀಕರಣನ ನಾವು ಬ್ಯಾಲೆನ್ಸ್ಡ್ ಇಕ್ವೇಶನ್ ಅಥವಾ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ವಿವರಣೆ ಏನು, ಸೇಮ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ಬೋತ್ ಸೈಡ್ಸ್ ಆಫ್ ದ ಇಕ್ವೇಶನ್. ಪ್ರತಿ ಧಾತುವಿನ ಪರಮಾಣು ಸಂಖ್ಯೆ ಏನಿದೆ ಅದು ಸಮೀಕರಣದ ಎರಡೂ ಬದಿಯಲ್ಲಿ ಸಮನಾಗಿರುತ್ತೆ ಆಯ್ತಾ ಮಕ್ಕಳೇ. ಸೊ ಈ ಇಕ್ವೇಶನ್ ನಾವು ಈ ಸಮೀಕರಣನ ನಾವು ಹೇಗೆ ಸರಿದೂಗಿಸಬಹುದು, ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅಂತ ನೋಡೋಣ ಇಲ್ಲಿ. ಎಸ್, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಈ ಕಡೆ O2 ಇದೆ ಅಲ್ವಾ, ಇದನ್ನ 2 ಮಾಡಬೇಕು. ಸೊ ಕೋಎಫಿಷಿಯಂಟ್ ಅಥವಾ ಸಹಾಂಕ ಏನಿದೆ ಅದನ್ನ ಬದಲಾಯಿಸ್ತೀವಿ ಆಯ್ತಾ. ಸೊ ಈಗ O2 ಆಯ್ತು ಅಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕದ ಪರಮಾಣು ಸಂಖ್ಯೆ 2 ಆಯ್ತು ಎರಡೂ ಬದಿಯಲ್ಲಿ, ಸಮೀಕರಣ ಅಥವಾ ಇಕ್ವೇಶನ್ ಎರಡೂ ಬದಿಯಲ್ಲಿ. ಆದ್ರೆ ಮೆಗ್ನೀಷಿಯಂನ ಸಂಖ್ಯೆ ಬದಲಾಯಿತು ಅಲ್ವಾ, ಅದಕ್ಕೆ ನಾವು ಇಲ್ಲಿ ಸಹ ಮೆಗ್ನೀಷಿಯಂನ ಕೋಎಫಿಷಿಯಂಟ್ ಅಥವಾ ಸಹಾಂಕ ಏನಿದೆ ಅದನ್ನ ಬದಲಾಯಿಸ್ತೀವಿ ಆಯ್ತಾ ಮಕ್ಕಳೇ. ಸೊ ಈ ಸಮೀಕರಣ ಏನಿದೆ ಇದು ಬಂದು ಸರಿದೂಗಿಸಿದ ಸಮೀಕರಣ ಅಥವಾ ಈ
ಇಕ್ವೇಶನ್ ಏನಿದೆ ಇದು ಒಂದು ಬ್ಯಾಲೆನ್ಸ್ ಇಕ್ವೇಶನ್ ಆಯ್ತಾ ಮಕ್ಕಳೇ. ಸೊ ಈಗ ಬ್ಯಾಲೆನ್ಸಿಂಗ್ ಅಥವಾ ಸರಿದೂಗಿಸುವಿಕೆಗೆ ಒಂದಷ್ಟು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೋಬೇಕು, ಒಂದಷ್ಟು ಮಾಹಿತಿನ ನೆನ್ಪಿಟ್ಕೋಬೇಕು ಆಯ್ತಾ. ಇದನ್ನೇ ನಾನು ಮುಂದಿನ ಸ್ಲೈಡಿನಲ್ಲಿ ಕೂಡ ಕನ್ನಡದಲ್ಲಿ ಹಾಕಿದ್ದೀನಿ ಆಯ್ತಾ. ಸೊ ಸಬ್ಸ್ಕ್ರಿಪ್ಟ್ಗಳನ್ನ ನಾವು ಯಾವತ್ತೂ ಚೇಂಜ್ ಮಾಡಬಾರ್ದು. ಇಲ್ಲಿ O2 ಅಂತ ಬರ್ದಿದ್ವಿ ಅಲ್ಲ, ಸೊ ಈ ಸಂಖ್ಯೆ ಏನಿದೆ ಇದನ್ನ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಯಾವತ್ತೂ ಸಬ್ಸ್ಕ್ರಿಪ್ಟ್ನ ಬದಲಾಯಿಸಬಾರ್ದು ಆಯ್ತಾ. ಯಾವತ್ತಿದ್ರೂ ನಾವು ಕೋಎಫಿಷಿಯಂಟ್ ಅಥವಾ ಸಹಾಂಕನ ಮಾತ್ರ ಬದಲಾಯಿಸಬೇಕು ಒಂದು ಸಮೀಕರಣನ ಸರಿದೂಗಿಸಬೇಕಾದ್ರೆ, ಒಂದು ಇಕ್ವೇಶನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ. ಯಾವಾಗಲೂ ಅತಿ ಸಂಕೀರ್ಣ ವಸ್ತುಗಳಿಂದ ನಾವು ಸರಿದೂಗಿಸುವಿಕೆ ಅಥವಾ ಬ್ಯಾಲೆನ್ಸಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಆಯ್ತಾ. ವಿ ಶುಡ್ ಸ್ಟಾರ್ಟ್ ವಿತ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ಏನು, ಫಸ್ಟ್ ಬ್ಯಾಲೆನ್ಸ್ ಎಲಿಮೆಂಟ್ಸ್ ವಿಚ್ ಅಪಿಯರ್ ಓನ್ಲಿ ಆನ್ ಒನ್ಸ್ ಆನ್ ಇದರ್ ಸೈಡ್ ಆಫ್ ದ ಇಕ್ವೇಶನ್. ಸೊ ಒಂದು ಸಮೀಕರಣದ ಎರಡೂ ಬದಿಯಲ್ಲಿ ಒಂದೇ ಸತಿ ಕಾಣಿಸ್ಕೊಳ್ಳುವಂತಹ ಧಾತುಗಳಿಂದ ನಾವು ಸರಿದೂಗಿಸುವಿಕೆನ ಶುರು ಮಾಡ್ಕೋಬೇಕು ಆಯ್ತಾ. ಸೊ ಒಂದು ಇಕ್ವೇಶನ್ನ ಎರಡು ಸೈಡ್ಸ್ ಅಲ್ಲಿ ಒಂದೇ ಸತಿ ಕಾಣಿಸ್ಕೊಳ್ಳುವಂತಹ ಎಲಿಮೆಂಟ್ಸ್ ಒಟ್ಟಿಗೆ ಬ್ಯಾಲೆನ್ಸಿಂಗ್ ನ ಸ್ಟಾರ್ಟ್ ಮಾಡ್ಕೋಬೇಕಾಯ್ತಾ ಮಕ್ಕಳೇ. ನೆಕ್ಸ್ಟ್ ಬ್ಯಾಲೆನ್ಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಟ್ ದ ಎಂಡ್. ಹೈಡ್ರೋಜನ್ ಹಾಗೂ ಆಮ್ಲಜನಕದ ಪರಮಾಣುಗಳು ಅಥವಾ ಆಟಮ್ಸ್ ಇದ್ರೆ ಅದನ್ನ ನಾವು ಕೊನೆಯಲ್ಲಿ ಸರಿದೂಗಿಸಬೇಕು. ಅಂಡ್ ಇದನ್ನ ಸರಿದೂಗಿಸಬೇಕಾದ್ರೆ ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಏನಿದೆ ಅದು ಯಾವಾಗ ಕಂಬೈನ್ಡ್ ಸ್ಥಿತಿಯಲ್ಲಿರುತ್ತೋ, ಸಂಯೋಜಕ ಸ್ಥಿತಿಯಲ್ಲಿರುತ್ತೋ ಅಲ್ಲಿ ನಾವು ಬ್ಯಾಲೆನ್ಸಿಂಗ್ ನ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಸರಿದೂಗಿಸುವಿಕೆನ ಮೊದಲು ಶುರು ಮಾಡಬೇಕಾಯ್ತಾ ಮಕ್ಕಳೇ. ನೆಕ್ಸ್ಟ್ ಏನು, ಲೀಸ್ಟ್ ಕಾಂಪ್ಲೆಕ್ಸ್, ಕಡಿಮೆ ಸಂಕೀರ್ಣತೆ ಹೊಂದಿರುವಂತಹ ಏನು ಪದಾರ್ಥಗಳನ್ನ ನಾವು ಅಥವಾ ಪ್ರತಿವರ್ತಕಗಳು ಅಥವಾ ಉತ್ಪನ್ನಗಳನ್ನ ನಾವು ಫ್ರಾಕ್ಷನಲ್ ಕೋಎಫಿಷಿಯಂಟ್ ಅಂದ್ರೆ ಭಾಗಶಃ ಸಹಾಂಕದ ಒಂದು ವಿಧಾನ ಆಯ್ತಾ. ಇದು ಫ್ರಾಕ್ಷನಲ್ ಕೋಎಫಿಷಿಯಂಟ್ ಮೆಥಡ್ ಅಂತ ಕರಿತೀವಿ ಆಯ್ತಾ. ಸೊ ಫ್ರಾಕ್ಷನ್ಸ್ ಅಥವಾ ಭಿನ್ನ ರಾಶಿ ಭಾಗಶಃ ಸಂಖ್ಯೆಗಳಿರತ್ತೆ ಅಲ್ವಾ, ಸೊ ಅದನ್ನ ಬಳಸ್ಕೊಂಡು ನಾವು ಬ್ಯಾಲೆನ್ಸಿಂಗ್ ಅಥವಾ ಸರಿದೂಗಿಸುವಿಕೆನ ಮಾಡಬಹುದು ಆಯ್ತಾ ಮಕ್ಕಳೇ. ಪಾಲಿ ಅಟಾಮಿಕ್ ಅಯಾನ್ಸ್, ಜಾಸ್ತಿ ಅಣುವನ್ನ ಹೊಂದಿರುವಂತಹ ಅಯಾನ್ಗಳು ಅಥವಾ ಜಾಸ್ತಿ ಪರಮಾಣುಗಳನ್ನ ಹೊಂದಿರುವಂತಹ ಅಯಾನುಗಳು ಆಯ್ತಾ. ಇದು ಯಾವುದು, ಸಲ್ಫೇಟ್ ಆಗಿರಬಹುದು, ನೈಟ್ರೇಟ್ ಅಥವಾ ನೈಟ್ರೈಟ್ ಆಗಿರ್ಬೋದು ಅಥವಾ ಕಾರ್ಬೋನೇಟ್ ಆಗಿರ್ಬೋದು. ಈ ರೀತಿಯ ಅಣುಗಳನ್ನ ನಾವು ಕೊನೆಯಲ್ಲಿ ಅಂದ್ರೆ ಒಂದೇ ಘಟಕವಾಗಿ ನಾವು ಸರಿದೂಗಿಸಬಹುದು. ಈ ರೀತಿಯ ಅಯಾನ್ಸ್ನ ನಾವು ಒಂದೇ ಯೂನಿಟ್ ಆಗಿ ಬ್ಯಾಲೆನ್ಸ್ ಮಾಡಬಹುದು. ಇದರ ಅರ್ಥ ಏನು, ಸಲ್ಫರ್ನ ನಾವು ಸೆಪರೇಟ್ ಆಗಿ ಆಕ್ಸಿಜನ್ನ ಸೆಪರೇಟ್ ಆಗಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಸಲ್ಫರ್ನ ಪ್ರತ್ಯೇಕವಾಗಿ ಆಮ್ಲಜನಕನ ಪ್ರತ್ಯೇಕವಾಗಿ ಸರಿದೂಗಿಸುವಂತ ಅವಶ್ಯಕತೆ ಇಲ್ಲ ಆಯ್ತಾ. ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ಇನ್ನೊಂದೇನು ಗೊತ್ತಿರಬೇಕು ನಿಮ್ಗೆ, ಬ್ಯಾಲೆನ್ಸಿಂಗ್ ನಡೆಸಬೇಕಾದ್ರೆ, ಸರಿದೂಗಿಸುವಿಕೆ ನಡೆಸ್ತೀವಿ ಅಲ್ವಾ ನಾವು, ಏನಕ್ಕೆ ನಡೆಸಬೇಕು ಅನ್ನೋ ಒಂದು ಮಾಹಿತಿ ಇರಬೇಕು. ಒಂದು ಲಾ ಏನಿದೆ, ಒಂದು ನಿಯಮ ಏನಿದೆ ಅದನ್ನ ಪಾಲಿಸಕ್ಕೆ ನಾವು ಬ್ಯಾಲೆನ್ಸಿಂಗ್ ಅಥವಾ ಸರಿದೂಗಿಸುವಿಕೆನ ನಡೆಸಬೇಕು. ಯಾವ್ದದು ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಏನು ರಾಶಿ, ಏನು ಕನ್ನಡದಲ್ಲಿ ಇದನ್ನ ಏನು ರಾಶಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸಾರಿ, ಕನ್ನಡದಲ್ಲಿ ಮರ್ತೋಯ್ತು ನನಗೆ. ರಾಶಿ ಸಂರಕ್ಷಣಾ ನಿಯಮ ಅಂತ ಕರಿತೀವಿ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಇದರ ಅರ್ಥ ಏನು, ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೇನ್ಸ್ ದ ಸೇಮ್ ಬಿಫೋರ್ ಅಂಡ್ ಆಫ್ಟರ್ ಅ ಕೆಮಿಕಲ್ ರಿಯಾಕ್ಷನ್. ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆ ಏನಿದೆ ಅದು ರಿಯಾಕ್ಷನ್ ಅಥವಾ ಕ್ರಿಯೆ ನಡೆದ ಮೇಲೂ ಒಂದೇ ಇರುತ್ತೆ, ಕ್ರಿಯೆ ನಡೆಯೋ ಮುಂಚೆನೂ ಒಂದೇ ಇರುತ್ತೆ ಆಯ್ತಾ. ಸಂಖ್ಯೆ ಏನಿದೆ, ಪರಮಾಣುಗಳ ಸಂಖ್ಯೆ ಅಥವಾ ಆಟಮ್ಸ್ ನಂಬರ್ ಏನಿದೆ ಅದು ಕ್ರಿಯೆ ನಡೆದ ಮೇಲೆ ಬದಲಾಗಲ್ಲ. ರಿಯಾಕ್ಷನ್ ನಡೆದ ಮೇಲೆ ಆಟಮ್ ನಂಬರ್ ಚೇಂಜ್ ಆಗಲ್ಲ ಅಥವಾ ನಂಬರ್ ಆಫ್ ಆಟಮ್ಸ್ ಚೇಂಜ್ ಆಗಲ್ಲ. ಆಟಮ್ ನಂಬರಿಗೂ ಅಟಾಮಿಕ್ ನಂಬರಿಗೂ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯ್ತಾ. ನಂಬರ್ ಆಫ್ ಆಟಮ್ಸ್ ಬೇರೆ, ಅಟಾಮಿಕ್ ನಂಬರ್ ಬೇರೆ ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ನಿಮ್ಗೆ ಎಸ್ ಸಬ್ಸ್ಕ್ರಿಪ್ಟ್ ಹಾಗೂ ಕೋಎಫಿಷಿಯಂಟ್ ಬಗ್ಗೆ ಗೊತ್ತಿರಬೇಕು. ಸಹಾಂಕ ಹಾಗೂ ಸಬ್ಸ್ಕ್ರಿಪ್ಟ್ ಅನ್ನೋ ಈ ಎರಡು ಮಾಹಿತಿ, ಸಂಖ್ಯೆಗಳಂದ್ರೆ ಏನು ಅಂತ ಗೊತ್ತಿರಬೇಕು ಆಯ್ತಾ ಮಕ್ಕಳೇ. ಯಾಕಂದ್ರೆ ಪ್ರತಿಯೊಂದು ಧಾತುವಿನ ಎಷ್ಟು ಪರಮಾಣು ಸಂಖ್ಯೆ ಇದೆ ಅಂತ ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ಬೇಕು ಅಲ್ವಾ. ಪ್ರತಿಯೊಂದು ಎಲಿಮೆಂಟಿನ ಎಷ್ಟು ಆಟಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡೋಕ್ಕೆ ನಿಮ್ಗೆ ಸಬ್ಸ್ಕ್ರಿಪ್ಟ್ ಹಾಗೂ ಕೋಎಫಿಷಿಯಂಟ್ ಬಗ್ಗೆ ಮಾಹಿತಿ ಇರಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಇದು ಎಸ್ ನಾನು ಹಿಂದಿನ ಸ್ಲೈಡಲ್ಲಿ ಹಾಕಿದ್ದೆ ಅಲ್ಲ, ಅದನ್ನೇ ಈಗ ಕನ್ನಡದಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನಮ್ಮ ನೋಟ್ಸಿನಲ್ಲಿ ಕೂಡ ಈ ಮಾಹಿತಿನ ಪಡಿಬಹುದು ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಏನು ನೋಡೋಣ. ಎಸ್, ಸೊ ಇಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಶನ್, ಒಂದು ಏನು ಸಮೀಕರಣನ ಸರಿದೂಗಿಸುವಿಕೆ ಮಾಡುವಂತಹ ಒಂದು ಪ್ರಶ್ನೆ ಇದೆ ಆಯ್ತಾ. ಇದು ಒಂದು PYQ ಏಪ್ರಿಲ್ 2019 ಕೇಳಿದ್ದ ಒಂದು ಪ್ರಶ್ನೆ ಆಯ್ತಾ ಮಕ್ಕಳೇ. ಇದು ನೇಮ್ ದ ಬ್ರೌನ್ ಫ್ಯೂಮ್ಸ್ ಲಿಬರೇಟೆಡ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್. ಸೊ ಸೀಸದ ನೈಟ್ರೇಟ್ ಏನಿದೆ ಇದನ್ನ ಕಾಸಿದಾಗ, ಇದರ ಕಾಸುವಿಕೆ ನಡೆಸಿದಾಗ ಬರ್ತಿರುವಂತಹ ಆ ಹೊಗೆ ಏನಿದೆ, ಆ ಧೂಮ ಏನಿದೆ ಅದು ಕಂದು ಬಣ್ಣದಾಗಿರುತ್ತೆ. ಈ ಕಂದು ಬಣ್ಣದ ಧೂಮ ಏನು, ಯಾವ ಅನಿಲ ಅಂತ ಕೇಳ್ತಿದ್ದಾರೆ ಆಯ್ತಾ ಮಕ್ಕಳೇ. ಇದಕ್ಕೆ ಉತ್ತರ ಬಂದು ಏನು, ನೈಟ್ರೋಜನ್ ಡೈಆಕ್ಸೈಡ್. ಸೀಸದ ನೈಟ್ರೇಟ್ ಏನಿದೆ ಅದನ್ನ ನಾವು
ಕಾಸಿದಾಗ ಅದನ್ನ ಹೀಟ್ ಮಾಡಿದಾಗ ಲೆಡ್ ನೈಟ್ರೇಟ್ನ ಹೀಟ್ ಮಾಡಿದಾಗ ಬರ್ತಿರೋ ಒಂದು ಅನಿಲ ಆಯ್ತಾ ಇದು ಒಂದು ಉತ್ಪನ್ನ, ಒಂದು ಪ್ರಾಡಕ್ಟ್. ಸೊ ಇದು ಕಂದು ಬಣ್ಣದ ಹೊಗೆ ಅಥವಾ ಧೂಮನ ನೀಡತ್ತೆ ಆಯ್ತಾ ಮಕ್ಕಳೇ, ಬ್ರೌನ್ ಫ್ಯೂಮ್ಸ್ನ ಕೊಡತ್ತೆ. ಸೊ ಈ ಪ್ರಶ್ನೆ ತುಂಬಾ ಮುಖ್ಯವಾದದ್ದು, ನಿಮಗೆ ಪರೀಕ್ಷೆಯಲ್ಲಿ ಮತ್ತೆ ಕೇಳಿದ್ದಾರೆ ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಶನ್, ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಆಯ್ತಾ. ಈ ಪ್ರಶ್ನೆ ಕನ್ನಡದಲ್ಲಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನಾನು ಕನ್ನಡದಲ್ಲಿ ಹಾಕೋದು ಮರ್ತೋಗಿದ್ದೀನಿ. ದಯವಿಟ್ಟು ನಮ್ಮ ನೋಟ್ಸಿನಲ್ಲಿ ಇದೇ ಪ್ರಶ್ನೆ ಸಿಗತ್ತೆ ಆಯ್ತಾ. ಸೊ ಇನ್ನು ಕನ್ನಡದಲ್ಲಿರುವಂತಹ ಪ್ರಶ್ನೆನ ನೋಡ್ಕೊಳ್ಳಿ ಆಯ್ತಾ ಮಕ್ಕಳೇ. ಓಕೆ, ಸೊ ಎಸ್, ಸೊ ಇದು ಬಂದು ಇಕ್ವೇಶನ್, ಇದು ಬಂದು ಸಮೀಕರಣ ಆಯ್ತಾ ಮಕ್ಕಳೇ. ಸೊ ಸಮೀಕರಣನ ನಾವು ಸರಿದೂಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ಧಾತು ಅಥವಾ ಪ್ರತಿಯೊಂದು ಎಲಿಮೆಂಟ್ ಏನಿದೆ ಅದನ್ನ ಬರ್ಕೋಬೇಕು ನಾವು ಫಸ್ಟು ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡ್ಬೇಕಾರೆ. ಸೊ ಸೀಸಾ ಇದೆ ಅಥವಾ ಲೆಡ್ ಇದೆ, ಅದಾದ್ಮೇಲೆ ನೈಟ್ರೋಜನ್ ಇದೆ ಹಾಗೂ ಆಕ್ಸಿಜನ್ ಇದೆ. ನೈಟ್ರೋಜನ್ ಅಂದ್ರೆ ಸಾರಜನಕ ಹಾಗೂ ಆಮ್ಲಜನಕ ಅಥವಾ ಆಕ್ಸಿಜನ್ ಇದೆ. ಇದು ಪ್ರತಿವರ್ತಕಗಳ ಕಡೆ ಎಷ್ಟಿದೆ ಅಂತ ಬರ್ಕೋತೀರಾ, ಅಥವಾ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಿದೆ ಅಂತ ಬರ್ಕೋತೀರಾ, ಹಾಗೂ ಉತ್ಪನ್ನದ ಕಡೆ ಎಷ್ಟಿದೆ ಅಂತ ಬರ್ಕೋತೀರಾ, ಪ್ರಾಡಕ್ಟ್ ಸೈಡ್ ಅಲ್ಲಿ ಎಷ್ಟಿದೆ ಅಂತ ಬರ್ಕೋತೀರಾ. ಲೆಡ್ ಎಷ್ಟಿದೆ ಮಕ್ಕಳೇ, ರಿಯಾಕ್ಟೆಂಟ್ ಕಡೆ ಅಥವಾ ಪ್ರತಿವರ್ತಕದ ಕಡೆ ಒಂದೇ ಪರಮಾಣು ಇರೋದು, ಈ ಕಡೆ ಉತ್ಪನ್ನದ ಕಡೆ ಕೂಡ ಒಂದೇ ಪರಮಾಣು ಇರೋದು. ನೈಟ್ರೋಜನ್ ಎಷ್ಟಿದೆ, 2 ಇದೆ. ಯಾಕಂದ್ರೆ ಬ್ರಾಕೆಟಿನ ಹೊರಗೆ ಸಬ್ಸ್ಕ್ರಿಪ್ಟ್ ಇರೋದ್ರಿಂದ ನಾವು 2 ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ 2 ಅಂತ ಬರಿತೀವಿ ಆಯ್ತಾ ಮಕ್ಕಳೇ. ಓಕೆ, ಸೊ ಈ ಕಡೆ ನೈಟ್ರೋಜನ್ ಒಂದೇ ಇರೋದು ಆಯ್ತಾ. ಲಾಸ್ಟ್ ಅಲ್ಲಿ ಆಕ್ಸಿಜನ್ ಎಷ್ಟಿದೆ, ರಿಯಾಕ್ಟೆಂಟ್ ಅಥವಾ ಪ್ರತಿವರ್ತಕದ ಕಡೆ 6 ಪರಮಾಣುಗಳಿದೆ, 6 ಆಟಮ್ಸ್ ಇದೆ. ಯಾಕೆ, 3 × 2 ಆಯ್ತಾ. ಸಹಾಂಕ ಹಾಗೂ ಸಬ್ಸ್ಕ್ರಿಪ್ಟ್ ನ ನೀವು ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು, ಕೋಎಫಿಷಿಯಂಟ್ ಹಾಗೂ ಸಬ್ಸ್ಕ್ರಿಪ್ಟ್ ನ. ಈ ಕಡೆ ಎಷ್ಟಿದೆ, 1 ಪ್ಲಸ್ ಇಲ್ಲಿ 2 ಪ್ಲಸ್ ಇಲ್ಲಿ 2, ಸೊ 5 ಪರಮಾಣುಗಳಿದೆ. ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು, ಅತಿ ಸಂಕೀರ್ಣ ಅಂದ್ರೆ ಮೋಸ್ಟ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಒಟ್ಟಿಗೆ, ಅತಿ ಸಂಕೀರ್ಣ ವಸ್ತುವೊಂದಿಗೆ ಸರಿದೂಗಿಸುವಿಕೆನ ಶುರು ಮಾಡ್ಬೇಕು ಅಲ್ವಾ. ಸೊ ಈ ವಸ್ತು ಒಟ್ಟಿಗೆ ಮಾಡೋಣ. ಇದ್ರಲ್ಲಿ ಏನ್ ಮೊದಲಿದೆ ಮಕ್ಕಳೇ, ಲೆಡ್ ಇದೆ ಅಲ್ವಾ. ಲೆಡ್ ಆಲ್ರೆಡಿ ಅಥವಾ ಸೀಸಾ ಆಲ್ರೆಡಿ ಸರಿದೂಗಿಸಿರುವ ಸ್ಥಿತಿಯಲ್ಲಿದೆ. ನೈಟ್ರೋಜನ್ ನ ಬ್ಯಾಲೆನ್ಸ್ ಮಾಡೋಣ, ಸಾರಜನಕನ ಸರಿದೂಗಿಸೋಣ. ಸೊ 2 ಇರೋದು, ಇದನ್ನ 1ನ 2 ಮಾಡಬೇಕು ಉತ್ಪನ್ನ ಅಥವಾ ಪ್ರಾಡಕ್ಟಿನ ಕಡೆ ಆಯ್ತಾ. ಸೊ ಇದನ್ನ 1ನ 2 ಹೇಗೆ ಮಾಡೋದು, ಈ ರೀತಿ ಕೋಎಫಿಷಿಯಂಟ್ ಅಥವಾ ಸಹಾಂಕನ ಬದಲಾಯಿಸಬೇಕು. ಈಗ ಏನಾಯ್ತು, ನಮ್ಮ ಆಕ್ಸಿಜನ್ ಅಥವಾ ಆಮ್ಲಜನಕದ ಸಂಖ್ಯೆ ಕೂಡ ಬದಲಾಯಿತು ಅಲ್ವಾ. ಸೊ ಏನಾಗಿದೆ, 1 + 2 × 2, 2 ಏನು 2 × 2, 2ನ 2ರೊಟ್ಟಿಗೆ ಗುಣಿಸ್ಬೇಕು ಆಯ್ತಾ. ಹಾಗೂ ಎಸ್, ಇನ್ನೊಂದು 2. ಸೊ ಎಷ್ಟಾಯ್ತು, 1 + 4 + 2 ಆಯ್ತು. ಎಷ್ಟಾಯ್ತು ಮಕ್ಕಳೇ, 4 + 5 + 2 7 ಆಯ್ತು. ಸೊ ಸಂಖ್ಯೆ 5 ಇದ್ದಿದ್ದು ಇಲ್ಲಿ 7 ಆಯ್ತು. ಏನ್ರದ್ದು, ಆಮ್ಲಜನಕ ಅಥವಾ ಆಕ್ಸಿಜನ್ ಅದು ಆಯ್ತಾ. ಸೊ ಈಗ ಏನ್ ಮಾಡ್ತೀರಾ ನೀವು, ಈ ಫ್ರಾಕ್ಷನಲ್ ಕೋಎಫಿಷಿಯಂಟ್ ಮೆಥಡ್ ಅಥವಾ ಭಾಗಶಃ ಸಹಾಂಕದ ವಿಧಾನನ ನೀವು ಬಳಸ್ಕೋತೀರಾ ಆಯ್ತಾ. ಸೊ ಈ 7 ಏನಿದೆ ಇದನ್ನ ನಾವು 6 ಮಾಡಬೇಕು, 6 ಮಾಡಬೇಕು ಆಯ್ತಾ. ಹೇಗೆ ಮಾಡ್ತೀರಾ, ಸೊ ಇಲ್ಲಿ ಕಂಬೈನ್ಡ್ ಸ್ಟೇಟ್ ಅಲ್ಲಿದೆ, ಸಂಯೋಜಕ ಸ್ಥಿತಿಯಲ್ಲಿದೆ ಏನು, ಆಮ್ಲಜನಕ ಅಥವಾ ಆಕ್ಸಿಜನ್ ಆಯ್ತಾ. ಇಲ್ಲಿ ಲೆಡ್ ಆಕ್ಸೈಡಿನ ಸ್ಥಿತಿಯಲ್ಲಿದೆ, ಸೀಸದ ಆಕ್ಸೈಡಿನ ಸ್ಥಿತಿಯಲ್ಲಿದೆ, ಇಲ್ಲಿ ನೈಟ್ರೋಜನ್ ಡೈಆಕ್ಸೈಡಿನ ಸ್ಥಿತಿಯಲ್ಲಿದೆ ಅಲ್ವಾ. ಸೊ ಇದನ್ನ ನಾವು ಏನು ಮಾಡೋದು ಬೇಡ ಆಯ್ತಾ, ಇದನ್ನ ಮುಟ್ಟಕ್ಕೆ ಹೋಗೋದು ಬೇಡ ನಾವು. ಸೊ ಈ ಆಕ್ಸಿಜನ್ ಏನಿದೆ ಇದನ್ನ ನಾವು ಬದಲಾಯಿಸೋಣ. ಸೊ ಏನ್ ಮಾಡ್ತೀರಾ, ಅದಕ್ಕೆ 1 + 4 ಎಷ್ಟಾಯ್ತು, 5 ಆಯ್ತು ಅಲ್ವಾ. ಸೊ 5 + ಎಷ್ಟು ಮಾಡಿದ್ರೆ ನಮ್ಗೆ ಏನು 6 ಸಿಗತ್ತೆ ಮಕ್ಕಳೇ, ನಾವು 7ನ 6 ಮಾಡ್ಬೇಕಲ್ವಾ. ಸೊ 5 + ಯಾವ ಸಂಖ್ಯೆ ನಮ್ಗೆ 6ಅನ್ನ ಕೊಡುತ್ತೆ, 5 + 1 ನಮ್ಗೆ 6ಅನ್ನ ಕೊಡುತ್ತೆ ಅಲ್ವಾ. ಸೊ ಏನ್ ಮಾಡ್ತೀರಾ, ಈಗ 2ನ್ನ 1 ಮಾಡ್ಬೇಕು. ಹೇಗೆ ಮಾಡ್ತೀರಾ, ಫ್ರಾಕ್ಷನಲ್ ಕೋಎಫಿಷಿಯಂಟ್ ಅಥವಾ ಭಾಗಶಃ ಸಹಾಂಕದ ವಿಧಾನನ ಬಳಸ್ಕೋತೀರಾ ಆಯ್ತಾ. ಸೊ ನಮ್ಗೆ ಬೇಕಾಗಿರುವ ಸಂಖ್ಯೆನ ನಾವು ಭಾಗಶಃ ಅಥವಾ ಫ್ರಾಕ್ಷನಿನ ನಾಮಿನೇಟರ್ ಅಥವಾ ಮೇಲಿನ ಸಂಖ್ಯೆಯಾಗಿ ಬರಿತೀವಿ ಆಯ್ತಾ. ಕೆಳಗಿನ ಸಂಖ್ಯೆ ಯಾವ್ದಾಗತ್ತೆ, ಇಲ್ಲಿರುವಂತಹ ಸಬ್ಸ್ಕ್ರಿಪ್ಟ್, ಸೊ 2 ಆಗತ್ತೆ ಆಯ್ತಾ ಮಕ್ಕಳೇ. ಹೀಗೆ ಬರೆದ್ರೆ ಏನಾಯ್ತು, 1/2 × 2 ಆಯ್ತು ಆಯ್ತಾ. ಸೊ 2 ಕ್ಯಾನ್ಸಲ್ ಆಗ್ಬಿಡತ್ತೆ, 2 ಕ್ಯಾನ್ಸಲ್ ಆಗತ್ತೆ ಆಯ್ತಾ. ಸೊ ಬಟ್ ನಾವೇನ್ ನೆನ್ಪಿಟ್ಕೋಬೇಕಂದ್ರೆ, ಕೋಎಫಿಷಿಯಂಟ್ ಅಥವಾ ಸಹಾಂಕನ ನಾವು ಭಿನ್ನ ರಾಶಿಯ ರೀತಿ, ಭಾಗಶಃದ ರೀತಿ ಅಥವಾ ಫ್ರಾಕ್ಷನಿನ ರೀತಿ ಬಿಡೋ ಹಾಗಿಲ್ಲ ಆಯ್ತಾ. ಅದಕ್ಕೆ ನಾವು ಇಡೀ ಸಮೀಕರಣನ 2ರೊಟ್ಟಿಗೆ ಗುಣಿಸ್ಬೇಕು, 2 ಒಟ್ಟಿಗೆ ಮಲ್ಟಿಪ್ಲೈ ಮಾಡಬೇಕು. 2 ಒಟ್ಟಿಗೆ ಮಲ್ಟಿಪ್ಲೈ ಮಾಡುವ ಅರ್ಥ ಏನು, ಪ್ರತಿಯೊಂದು ಸಹಾಂಕ ಅಥವಾ ಕೋಎಫಿಷಿಯಂಟ್ ಏನಿದೆ ಅದನ್ನ 2ರೊಟ್ಟಿಗೆ ಗುಣಿಸ್ಬೇಕು ಆಯ್ತಾ, ಅಥವಾ ಮಲ್ಟಿಪ್ಲೈ ಮಾಡಬೇಕು ಆಯ್ತಾ. ಸೊ ಏನಾಯ್ತು, ಫೈನಲ್ ಇಕ್ವೇಶನ್ ಕೊನೆಯದಾಗಿ ಸಮೀಕರಣ ಹೇಗೆ ಕಾಣುತ್ತೆ, 2 ಅಣು ಲೆಡ್ ನೈಟ್ರೇಟಿನದ್ದು, 2 molecules ಆಫ್ ಲೆಡ್ ನೈಟ್ರೇಟ್ ಆಯ್ತಾ ಮಕ್ಕಳೇ. ಇದು
ಡಿಕಂಪೋಸ್ ಆಗಿ ಅಥವಾ ಇದರಲ್ಲಿ ವಿಭಜನೆ ಕಾಣಿಸ್ಕೊಂಡು ನಮ್ಗೆ ಏನ್ ಸಿಗತ್ತೆ, 2 ಲೆಡ್ ಆಕ್ಸೈಡಿನ ಅಣು ಸಿಗತ್ತೆ, ಸೀಸದ ಆಕ್ಸೈಡಿನ 2 ಅಣುಗಳು ಸಿಗತ್ತೆ. ನಾನು ಇಲ್ಲಿ ನೋಡಿ ಕೋಎಫಿಷಿಯಂಟ್ ಏನಿದೆ ಅದನ್ನ ಅಥವಾ ಸಹಾಂಕ ಏನಿದೆ ಅದನ್ನ ಗುಣಿಸ್ತಿದ್ದೀನಿ. ಇಲ್ಲಿ 1 ಅಂತ ನಾವು ತಗೋಬೇಕು ಅಲ್ವಾ. ಸೊ 1 × 2 2 ಅಂತ ಬರಿತಿದ್ದೀನಿ. ನೆಕ್ಸ್ಟ್ ಇಲ್ಲಿ 2 ಇತ್ತು, ಈಗ 4 ನೈಟ್ರೋಜನ್ ಡೈಆಕ್ಸೈಡ್ ಅಂತ ಬರಿತೀರಾ. 2 × 2. ಲಾಸ್ಟ್ ಅಲ್ಲಿ ಆಕ್ಸಿಜನ್ ಏನಾಗತ್ತೆ, 1 ಅಣು ಆಗತ್ತೆ. 1 ಮಾಲಿಕ್ಯೂಲ್ ಆಫ್ ಆಕ್ಸಿಜನ್, ಆಕ್ಸಿಜನ್ನಿನ 1 ಅಣು ಸಿಗತ್ತೆ ಆಯ್ತಾ. ಸೊ ಇದು ಬಂದು ಫೈನಲ್ ಇಕ್ವೇಶನ್, ಕೊನೆಯದಾಗಿ ಸಮೀಕರಣ ಈ ರೀತಿ ಕಾಣಿಸುತ್ತೆ ಆಯ್ತಾ ಮಕ್ಕಳೇ. ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳೋಣ. ಎಸ್, ಸೊ ಕರೆಕ್ಟ್ ಆಗಿ ಬರ್ದಿದ್ದೀವಿ ನಾವು ಸಮೀಕರಣನ ಅಥವಾ ಇಕ್ವೇಶನ್ನ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿ ಅಥವಾ ಪ್ರತಿಯೊಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡು ಇಕ್ವೇಶನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆಯ್ತಾ. ಸೊ ನೆಕ್ಸ್ಟ್ ನಾವು ಟೈಪ್ಸ್ ಆಫ್ ಇಕ್ವೇಶನ್ಸ್ ನೋಡೋಣ. ಏನು ಇಕ್ವೇಶನ್ ಅಲ್ಲ, ಕ್ರಿಯೆಗಳು, ರಿಯಾಕ್ಷನ್ಸ್ ಇನ ಟೈಪ್ಸ್ ನೋಡೋಣ ಅಥವಾ ಕ್ರಿಯೆಗಳ ವಿಧಗಳನ್ನ ನೋಡೋಣ ಆಯ್ತಾ ಮಕ್ಕಳೇ. ಸೊ ಮೊದಲನೇ ವಿಧದ ಕ್ರಿಯೆ ಬಂದು ಸಂಯೋಗ ಕ್ರಿಯೆ. ಫಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಬಂದು ಕಾಂಬಿನೇಷನ್ ರಿಯಾಕ್ಷನ್. ಇದರ ಅರ್ಥ ಏನು, ಯಾವ ಕ್ರಿಯೆಯಲ್ಲಿ 2 ಅಥವಾ ಹಲವಾರು ಪ್ರತಿವರ್ತಕಗಳು ಕೂಡಿ ಒಂದೇ ಒಂದು ಉತ್ಪನ್ನನ ನೀಡುತ್ತೆ, ಆ ರೀತಿಯ ಕ್ರಿಯೆನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ ಆಯ್ತಾ. ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ಯಾವ ರಿಯಾಕ್ಷನ್ ನಲ್ಲಿ 2 or more ರಿಯಾಕ್ಟೆಂಟ್ಸ್, 2 ಅಥವಾ ಜಾಸ್ತಿ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಮಾಡಿ ಸಿಂಗಲ್ ಪ್ರಾಡಕ್ಟ್ ಕೊಡುತ್ತೋ ಆ ರೀತಿಯ ರಿಯಾಕ್ಷನ್ ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಆಯ್ತಾ. ಸೊ ಸಿಂಗಲ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ಫ್ರಮ್ 2 or more ರಿಯಾಕ್ಟೆಂಟ್ಸ್, ಅಂದ್ರೆ ಒಂದೇ ಒಂದು ಏನು ಉತ್ಪನ್ನ ಬರುತ್ತೆ 2 ಅಥವಾ ಜಾಸ್ತಿ ಪ್ರತಿವರ್ತಕಗಳಿಂದ ಆಯ್ತಾ ಮಕ್ಕಳೇ. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಆ ರೀತಿಯ ಕ್ರಿಯೆಗಳನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ ಆಯ್ತಾ. ಸೊ ಸಂಯೋಗ ಕ್ರಿಯೆಯ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ನಿಮ್ಗೆ ಈ ರೀತಿ ಏನು ಸಮೀಕರಣ ಅಥವಾ ಇಕ್ವೇಶನ್ ನ ಕೊಟ್ಟು ಇದು ಯಾವ ಕ್ರಿಯೆ, ಯಾವ ವಿಧದ ಕ್ರಿಯೆ, ಯಾವ ಟೈಪ್ ಆಫ್ ರಿಯಾಕ್ಷನ್ ಗುರುತಿಸಿ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ಈ ಉದಾಹರಣೆಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಇದನ್ನ ನಾವು ಕ್ವಿಕ್ ಲೈಮ್ ಅಥವಾ ಸುಟ್ಟ ಸುಣ್ಣ ಅಂತ ಕರಿತೀವಿ ಅಲ್ವಾ. ಸೊ ಇದು ನೀರಿನ ಅಣುಗಳು ವಾಟರ್ ಮಾಲಿಕ್ಯೂಲ್ಸ್ ಒಟ್ಟಿಗೆ ಕ್ರಿಯೆನ ನಡೆಸಿ ರಿಯಾಕ್ಟ್ ಮಾಡಿ ನಮಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಏನು ಇದನ್ನ ನಾವು ಸ್ಲೇಕ್ಡ್ ಲೈಮ್ ಅಥವಾ ಅರಳಿದ ಸುಣ್ಣ ಅಂತ ಕರಿತೀವಿ ಆಯ್ತಾ. ಇದರೊಟ್ಟಿಗೆ ಹೀಟ್ ಅಥವಾ ಉಷ್ಣ ಕೂಡ ಬಿಡುಗಡೆ ಆಗತ್ತೆ ಆಯ್ತಾ ಮಕ್ಕಳೇ. ಅದಲ್ಲದೆ ಇಲ್ಲಿ ನಾವು ನೋಡ್ತಿರೋದು ಕಲ್ಲಿದ್ದಲಿನ ದಹನ, ಬರ್ನಿಂಗ್ ಆಫ್ ಕೋಲ್ ಆಯ್ತಾ, ಅದರ ಇಕ್ವೇಶನ್ ಅಥವಾ ಸಮೀಕರಣ ಇದು. ಲಾಸ್ಟ್ ಅಲ್ಲಿ ಇಲ್ಲಿ ನಮ್ಗೆ ಕಾಣಿಸ್ತಿರೋದು ಫಾರ್ಮೇಶನ್ ಆಫ್ ವಾಟರ್, ನೀರಿನ ಅಣುವಿನ ಉಂಟಾಗುವಿಕೆ. ಹೈಡ್ರೋಜನ್ ಅಥವಾ ಜಲಜನಕ ಹಾಗೂ ಆಮ್ಲಜನಕದ ಅಥವಾ ಆಕ್ಸಿಜನ್ ರಿಯಾಕ್ಷನ್ ಆದ್ಮೇಲೆ, ಕ್ರಿಯೆ ನಡೆಸಿದ್ಮೇಲೆ ಈ 2 ಅಣುಗಳು ನಮ್ಗೆ ನೀರಿನ ಅಣುನ ನೀಡುತ್ತೆ ಆಯ್ತಾ ಮಕ್ಕಳೇ, ಅಥವಾ ವಾಟರ್ ಮಾಲಿಕ್ಯೂಲ್ನ ಕೊಡತ್ತೆ ಆಯ್ತಾ. ಸೊ ಈ 3 ಏನು ಸಮೀಕರಣಗಳ ಬಗ್ಗೆ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ ಮಕ್ಕಳೇ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಮುಂದಿನ ವಿಧದ ಏನು ಕ್ರಿಯೆ ಯಾವುದು ಅಂತ ನೋಡೋಣ. ಅದು ಬಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣಕ ಕ್ರಿಯೆಗಳು. ಥರ್ಮಿ ಅಂದ್ರೇನು, ರಿಲೇಟೆಡ್ ಟು ಹೀಟ್. ಥರ್ಮಿ ಅಂದ್ರೆ ಉಷ್ಣ ಅಂತ ನಾವು ಅರ್ಥ ಮಾಡ್ಕೋಬಹುದು ಆಯ್ತಾ. ಯಾವ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗತ್ತೋ, ಉಷ್ಣ ಅಂತಾನೆ ಹೇಳ್ಬೇಕಾಗಿಲ್ಲ, ಯಾವ ಕ್ರಿಯೆಗಳಲ್ಲಿ ಶಕ್ತಿ ಬಿಡುಗಡೆ ಆಗತ್ತೋ, ಯಾವ ರಿಯಾಕ್ಷನ್ಸ್ನಲ್ಲಿ ಎನರ್ಜಿ ರಿಲೀಸ್ ಆಗತ್ತೋ ಆ ರೀತಿಯ ಕ್ರಿಯೆಗಳನ್ನ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣಕ ಕ್ರಿಯೆ ಅಂತ ಕರಿಬಹುದು ಆಯ್ತಾ. ಈ ಎನರ್ಜಿ ಅಥವಾ ಈ ಶಕ್ತಿ ಯೂಶಲಿ ಉಷ್ಣದ ರೀತಿ ಅಥವಾ ಹೀಟಿನ ಏನು ಫಾರ್ಮ್ ಅಲ್ಲಿ ಇರತ್ತೆ ಆಯ್ತಾ ಮಕ್ಕಳೇ. ಈ ಏನು ಕ್ರಿಯೆಯ ಉದಾಹರಣೆಗಳು ಯಾವುದು, ಈ ರಿಯಾಕ್ಷನ್ಸ್ ಎಕ್ಸಾಂಪಲ್ಸ್ ಯಾವುದು? ಎಸ್, ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ ಅಲ್ವಾ, ಅದೇ ಏನು ಮೊದಲನೇ ಉದಾಹರಣೆನ ನಾವು ಇಲ್ಲಿ ಕೊಟ್ಟಿದ್ವಿ. ಯಾವುದು, ಸುಟ್ಟ ಸುಣ್ಣ ಹಾಗೂ ನೀರಿನ ಕ್ರಿಯೆ ಆಯ್ತಾ, ಅಥವಾ ಕ್ವಿಕ್ ಲೈಮ್ ಅಂಡ್ ವಾಟರ್ ಇನ್ ರಿಯಾಕ್ಷನ್. ಏನಕ್ಕೆ ಎಕ್ಸೋಥರ್ಮಿಕ್ ಅಂತಿದೀವಿ, ಏನಕ್ಕೆ ಇದನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತಿದೀವಿ, ಯಾಕಂದ್ರೆ ಇದರಲ್ಲಿ ಹೀಟ್ ಅಥವಾ ಉಷ್ಣದ ಬಿಡುಗಡೆ ಆಗತ್ತೆ ಆಯ್ತಾ ಮಕ್ಕಳೇ. ಅದಲ್ಲದೆ ಇನ್ನೊಂದು ಯಾವುದು, CNG ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಥವಾ ನ್ಯಾಚುರಲ್ ಗ್ಯಾಸ್ ಅಥವಾ ಇನ್ನು ನೈಸರ್ಗಿಕ ಅನಿಲದ ದಹನ. ಮೀಥೇನ್ ಏನಿದೆ ಇದನ್ನ ನಾವು CNG ಅಥವಾ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲದಲ್ಲಿ ಕಾಣ್ತೀವಿ ಅಲ್ವಾ. ಸೊ ಇದರ ದಹನದ ಏನು ಒಂದು ಸಮೀಕರಣ ಏನಿದೆ, ಈ ಕಂಬಷನ್ ಆಫ್ ನ್ಯಾಚುರಲ್ ಗ್ಯಾಸಿನ ಇಕ್ವೇಶನ್ ಏನಿದೆ ಅದರಲ್ಲಿ ಕೂಡ ಅಥವಾ ಈ ಕ್ರಿಯೆ ಅಥವಾ ಈ ರಿಯಾಕ್ಷನ್ ಅಲ್ಲಿ ಕೂಡ ಹೀಟ್ ಅಥವಾ ಉಷ್ಣ ಏನಿದೆ ಬಿಡುಗಡೆ ಆಗುತ್ತೆ. ಅದಕ್ಕೆ ಇದು ಬಂದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಒಂದು ಬಹಿರುಷ್ಣಕ ಕ್ರಿಯೆಯ ಉದಾಹರಣೆ ಆಯ್ತಾ. ಲಾಸ್ಟ್ ಅಲ್ಲಿ ನಾವೇನ್ ನೋಡ್ತಿದೀವಿ, ಇದು ಯಾವುದು ಮಕ್ಕಳೇ, ಇದು ಸೆಲ್ಯುಲಾರ್ ರೆಸ್ಪಿರೇಷನ್, ಕೋಶೀಯ ಉಸಿರಾಟ ಏನಿದೆ ಅದರ ಸಮೀಕರಣ ಅಥವಾ ಇಕ್ವೇಶನ್ ಆಯ್ತಾ. ಸೆಲ್ಯುಲಾರ್ ರೆಸ್ಪಿರೇಷನ್ ಇಕ್ವೇಶನ್ ಇದು. ನಿಮಗೆ ಗೊತ್ತು, ಸೆಲ್ಯುಲಾರ್ ರೆಸ್ಪಿರೇಷನ್ ಅಥವಾ ಕೋಶೀಯ ಉಸಿರಾಟ ನಡೆದಾಗ ನಮ್ಗೆ ಎನರ್ಜಿ ಸಿಗತ್ತೆ, ಶಕ್ತಿ ಸಿಗತ್ತೆ, ಶಕ್ತಿ ಬಿಡುಗಡೆ ಆಗ್ತಿದೆ ಅಲ್ವಾ, ಶಕ್ತಿ ರಿಲೀಸ್ ಆಗ್ತಿದೆ ಅಲ್ವಾ. ಅದಕ್ಕಾಗಿ ಇದು ಬಂದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಥವಾ ಬಹಿರುಷ್ಣಕ ಕ್ರಿಯೆಯ ಉದಾಹರಣೆ ಆಯ್ತಾ.
ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಮುಂದಿನ ವಿಧದ ಕ್ರಿಯೆ ಯಾವುದು, ಡಿಕಂಪೋಸಿಷನ್ ರಿಯಾಕ್ಷನ್ ಅಥವಾ ವಿಭಜನಾ ಕ್ರಿಯೆ ಆಯ್ತಾ. ಸೊ ಇದನ್ನ ನೀವು ಕಾಂಬಿನೇಷನ್ ರಿಯಾಕ್ಷನ್ ಆಪೋಸಿಟ್ ಅಂತ ಅರ್ಥ ಮಾಡ್ಕೋಬಹುದು, ಸಂಯೋಗ ಕ್ರಿಯೆಯ ವಿರುದ್ಧವಾದ ಕ್ರಿಯೆ ಅಂತ ಅರ್ಥ ಮಾಡ್ಕೋಬಹುದು. ಇದರಲ್ಲಿ ಏನಾಗತ್ತೆ, ಒಂದೇ ಒಂದು ಪ್ರತಿವರ್ತಕ ಇರುತ್ತೆ ಆಯ್ತಾ ಮಕ್ಕಳೇ, ಒಂದೇ ಒಂದು ರಿಯಾಕ್ಟೆಂಟ್ ಇರುತ್ತೆ. ಇದರಿಂದ ಹಲವಾರು ಉತ್ಪನ್ನಗಳು ನಮಗೆ ಏನು ಬಿಡುಗಡೆ ಆಗುತ್ತೆ ಅಥವಾ ಉಂಟಾಗತ್ತೆ ಆಯ್ತಾ. ಒಂದು ರಿಯಾಕ್ಟೆಂಟ್ ಇಂದ ಸೆವರಲ್ ಪ್ರಾಡಕ್ಟ್ ಸಿಕ್ತಿದ್ರೆ, ಒಂದು ರಿಯಾಕ್ಟೆಂಟ್ ಅಲ್ಲಿ ಬ್ರೇಕ್ ಡೌನ್ ಆಗಿ ಸೆವರಲ್ ಪ್ರಾಡಕ್ಟ್ ಸಿಕ್ತಿದ್ರೆ, ಅಥವಾ ಒಂದು ಪ್ರತಿವರ್ತಕದ ವಿಭಜನೆಯಾಗಿ ಹಲವಾರು ಉತ್ಪನ್ನಗಳು ನಮಗೆ ಸಿಕ್ತಿದ್ರೆ, ಆ ರೀತಿಯ ಕ್ರಿಯೆನ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನಿರತ್ತೆ, ಸಿಂಗಲ್ ರಿಯಾಕ್ಟೆಂಟ್ ಅಥವಾ ಒಂದೇ ಪ್ರತಿವರ್ತಕ ಇರುತ್ತೆ ಹಾಗೂ ಹಲವಾರು ಉತ್ಪನ್ನಗಳು ಅಥವಾ ಸೆವರಲ್ ಪ್ರಾಡಕ್ಟ್ಸ್ ಅಥವಾ ಸಿಂಪ್ಲರ್ ಪ್ರಾಡಕ್ಟ್ಸ್ ಇರುತ್ತೆ ಆಯ್ತಾ. ಸೊ ಈ ರೀತಿಯ ಕ್ರಿಯೆಗಳನ್ನ ನಾವು ವಿಭಜನಾ ಕ್ರಿಯೆ ಅಥವಾ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದು ಬಂದು ಡಿಕಂಪೋಸಿಷನ್ ರಿಯಾಕ್ಷನ್ ಅಥವಾ ವಿಭಜನಾ ಕ್ರಿಯೆದು ಏನು ಉದಾಹರಣೆಗಳು ಆಯ್ತಾ ಮಕ್ಕಳೇ. ಸೊ ಸೀಸದ ನೈಟ್ರೇಟಿನ ವಿಭಜನೆ, ಲೆಡ್ ನೈಟ್ರೇಟಿನ ಡಿಕಂಪೋಸಿಷನ್, ಈ ಸಮೀಕರಣನ ನಾವು ಆಗ್ಲೇ ನೋಡಿದ್ವಿ. ಇದ್ರಲ್ಲಿ ನಾನು ಹೇಳ್ದೆ ನಿಮ್ಗೆ, ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ ಇದು ಕಂದು ಬಣ್ಣದ ಹೊಗೆನ ನೀಡುತ್ತೆ ಅಥವಾ ಕಂದು ಬಣ್ಣದ ಧೂಮನ ನೀಡುತ್ತೆ ಅಥವಾ ಬ್ರೌನ್ ಫ್ಯೂಮ್ಸ್ ನ ಕೊಡುತ್ತೆ ಅಂತ ನಿಮ್ಗೆ ಮಾಹಿತಿ ಇರಬೇಕು ಆಯ್ತಾ ಮಕ್ಕಳೇ. ಬ್ರೌನ್ ಫ್ಯೂಮ್ಸ್ ನ ಕೊಡುತ್ತೆ. ಇದಲ್ಲದೆ ನಿಮ್ಗೆ ಫೆರಸ್ ಸಲ್ಫೇಟಿನ ವಿಭಜನೆ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಸೊ ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ಏನಿದೆ ಇದು ವಿಭಜನೆ ಆಗಿ ನಮ್ಗೆ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್ ನ ನೀಡುತ್ತೆ ಆಯ್ತಾ ಮಕ್ಕಳೇ. ಸೊ ಇದರಲ್ಲಿ ಬಣ್ಣದ ಬದಲಾವಣೆಗಳು ಕೂಡ ಗೊತ್ತಿರಬೇಕು ಮಕ್ಕಳೇ ನಿಮ್ಗೆ. ಫೆರಸ್ ಸಲ್ಫೇಟ್ ಏನಿದೆ ಅಥವಾ ಕಬ್ಬಿಣದ ಸಲ್ಫೇಟ್ ಏನಿದೆ ಇದು ಗ್ರೀನ್ ಕಲರ್ ಇರುತ್ತೆ, ಹಸಿರು ಬಣ್ಣದ್ದಾಗಿರುತ್ತೆ. ಇದರಲ್ಲಿ ನಾವು ಇದನ್ನ ಹೀಟ್ ಮಾಡಿದಾಗ ಅಥವಾ ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ನ ಕಾಸಿದಾಗ ಆ ಪುಡಿ ಏನಿದೆ, ಹಸಿರು ಬಣ್ಣದ ಪುಡಿ ಏನಿದೆ ಅದು ಒಂದು ಬಿಳಿಯಾಗಿ ಪರಿವರ್ತನೆ ಆಗುತ್ತೆ, ಕೊನೆಯಲ್ಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಆಯ್ತಾ, ರೆಡ್ ಕಲರಿಗೆ ಟರ್ನ್ ಆಗುತ್ತೆ. ಯಾಕಂದ್ರೆ ಫೆರಿಕ್ ಆಕ್ಸೈಡಿನ ಬಣ್ಣ ಬಂದು ಕೆಂಪು ಬಣ್ಣ ಆಯ್ತಾ ಮಕ್ಕಳೇ. ಸೊ ಈ ಮಾಹಿತಿ ಇರಬೇಕು ನಿಮ್ಗೆ. ನೆಕ್ಸ್ಟ್ ಎಸ್, ಸೊ ಏನು ಇಲ್ಲಿ ಮುಂಚೆ ನೋಡಿದಂತಹ ಉದಾಹರಣೆಗಳೇನಿದೆ ಇದನ್ನ ನಾವು ಥರ್ಮಲ್ ಡಿಕಂಪೋಸಿಷನ್ ಇನ ಉದಾಹರಣೆ ಅಂತ ಕರಿಬಹುದು ಆಯ್ತಾ. ಸೊ ಉಷ್ಣದ ವಿಭಜನೆ ಆಗ್ತಿದೆ, ಇದ್ರಲ್ಲೆಲ್ಲ ಉಷ್ಣನ ನಾವು ಶಕ್ತಿಯಾಗಿ ನೀಡಿ, ಹೀಟ್ ನ ಎನರ್ಜಿ ಆಗಿ ನೀಡಿ ಡಿಕಂಪೋಸಿಷನ್ ನಡೆಸ್ತಿದೀವಿ ಅಲ್ವಾ, ಅದಕ್ಕೆ ಇದನ್ನ ಥರ್ಮಲ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಉಷ್ಣ ವಿಭಜನೆ ಅಂತ ಕೂಡ ಕರಿಬಹುದು ಆಯ್ತಾ ಮಕ್ಕಳೇ. ಥರ್ಮಲ್ ಡಿಕಂಪೋಸಿಷನ್ ನ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಸರಿಯಾಗಿ ಬರೀರಿ ಆಯ್ತಾ ಮಕ್ಕಳೇ. ನೆಕ್ಸ್ಟ್ ನಾವು ಮುಂದಿನ ಉದಾಹರಣೆಯನ್ನು ನೋಡಿದ್ವಿ. ಇದರಲ್ಲಿ ಇದು ಬಂದು ವಾಟರ್ ಡಿಕಂಪೋಸಿಷನ್ ಅಥವಾ ಇದನ್ನ ನಾವು ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕರಿಬಹುದು ಅಥವಾ ಜಲದ ಅಥವಾ ನೀರಿನ ವಿದ್ಯುತ್ ವಿಭಜನೆ ಅಂತ ಕರಿಬಹುದು, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಯಾಕಂದ್ರೆ ಈ ಸಮೀಕರಣ ಅಥವಾ ಈ ಕ್ರಿಯೆಯಲ್ಲಿ, ಈ ರಿಯಾಕ್ಷನ್ ಅಲ್ಲಿ ವಾಟರ್ ಏನಿದೆ, ನೀರಿನ ಅಣು ಏನಿದೆ ಅದನ್ನ ನಾವು ವಿಭಜನೆ ಮಾಡ್ತಿದೀವಿ, ಬ್ರೇಕ್ ಡೌನ್ ನಡೆಸ್ತಿದೀವಿ ಅಥವಾ ಲೈಸಿಸ್ ನಡೆಸ್ತಿದೀವಿ. ಇದಕ್ಕಾಗಿ ನಾವು ಎಲೆಕ್ಟ್ರಿಸಿಟಿನ ಏನು ಎನರ್ಜಿಯಾಗಿ ನೀಡ್ತಿದೀವಿ ಅಥವಾ ವಿದ್ಯುತ್ನ ನಾವು ಶಕ್ತಿಯಾಗಿ ನೀಡ್ತಿದೀವಿ ಆಯ್ತಾ. ಅದಕ್ಕೆ ಇದನ್ನ ನಾವು ನೀರಿನ ವಿದ್ಯುತ್ ವಿಭಜನೆ ಅಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಕರಿತೀವಿ. ಲಾಸ್ಟ್ ಅಲ್ಲಿ ನಾವು ಸಿಲ್ವರ್ ಕ್ಲೋರೈಡ್ ಏನಿದೆ ಅಥವಾ ಇದು ಸಿಲ್ವರ್ ಬ್ರೋಮೈಡ್ ಆಗು ನೀವು ಬರಿಬಹುದು. ಸಿಲ್ವರ್ ಕ್ಲೋರೈಡ್ ಹಾಗೂ ಸಿಲ್ವರ್ ಬ್ರೋಮೈಡಿನಲ್ಲಿ ಒಂದೇ ರೀತಿಯ ಕ್ರಿಯೆ ನಡೆಯುತ್ತೆ, ಒಂದೇ ಟೈಪ್ ಆಫ್ ರಿಯಾಕ್ಷನ್ ನಡೆಯುತ್ತೆ. ಇದು ಬೆಳಕನ್ನ ಏನು ಶಕ್ತಿಯಾಗಿ ಇಟ್ಕೊಂಡು, ಬೆಳಕಿನ ಶಕ್ತಿನ ಬಳಸ್ಕೊಂಡು, ಲೈಟ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಂಡು ಸಿಲ್ವರ್ ಕ್ಲೋರೈಡ್ ಏನಿದೆ ವಿಭಜನೆಗೊಳ್ಳುತ್ತೆ, ಸಿಲ್ವರ್ ಕ್ಲೋರೈಡ್ ಡಿಕಂಪೋಸ್ ಆಗುತ್ತೆ ಅಥವಾ ಬ್ರೇಕ್ ಡೌನ್ ಆಗುತ್ತೆ ಆಯ್ತಾ. ಸೊ ಇದನ್ನ ಕಪ್ಪು ಬಿಳಿ ಛಾಯಾಗ್ರಹಣ, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ ಈ ಸಮೀಕರಣನ ಅಥವಾ ಈ ಕ್ರಿಯೆನ ಅಂತ ಬರಿಬಹುದು ಆಯ್ತಾ. ಎಸ್, ನೆಕ್ಸ್ಟ್ ನೀವು ಒಂದು ರೇಖಾಚಿತ್ರನ ಚೆನ್ನಾಗಿ ನೀವು ಏನು ಕಲ್ತ್ಕೋಬೇಕು. ಯಾವ್ದದು, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಥವಾ ನೀರಿನ ವಿದ್ಯುತ್ ವಿಭಜನೆಯ ರೇಖಾಚಿತ್ರ. ಇದು ಒಂದು ಡಯಾಗ್ರಾಮ್ ಆಯ್ತಾ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಮಕ್ಕಳೇ. ಸೊ ಇದ್ರಲ್ಲಿ ಏನೇನ್ ಸಣ್ಣ ಪುಟ್ಟ ಮಾಹಿತಿ ನೆನ್ಪಿಟ್ಕೋಬೇಕು. ಈ ಹೈಡ್ರೋಜನ್ ಏನಿದೆ, ಜಲಜನಕದ ಅಣು ಏನಿದೆ ಅದು ಕ್ಯಾಥೋಡಿನ ಹತ್ರ ಏನು ಬಿಡುಗಡೆ ಆಗತ್ತೆ, ಅದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆಮ್ಲಜನಕ ಅಥವಾ ಆಕ್ಸಿಜನ್ ಏನಿದೆ ಅದು ಆನೋಡ್ ಹತ್ರ ರಿಲೀಸ್ ಆಗತ್ತೆ ಅಥವಾ ಆನೋಡ್ ಹತ್ರ ಬಿಡುಗಡೆ ಆಗತ್ತೆ. ಇನ್ನೊಂದೇನು, ಟೆಸ್ಟ್ ಟ್ಯೂಬ್ ಅಥವಾ ಪ್ರಣಾಳದಲ್ಲಿ ನೀವು ಹೈಡ್ರೋಜನ್ನಿನ ಮಟ್ಟ ಜಾಸ್ತಿ ತೋರಿಸ್ಬೇಕು. ಹೈಡ್ರೋಜನ್ ಗ್ಯಾಸ್ ಇರುತ್ತೆ ಅಲ್ವಾ, ಅದ್ರ ಮಟ್ಟ ಜಾಸ್ತಿ ತೋರಿಸ್ಬೇಕು. ಆಕ್ಸಿಜನ್ನಿನ ಮಟ್ಟ ಅಥವಾ ಆಮ್ಲಜನಕದ ಮಟ್ಟನ ಕಡಿಮೆ ತೋರಿಸ್ಬೇಕು. ರೇಟ್ ಏನಿದೆ ಅದನ್ನ ಏನು ಅಥವಾ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಹೈಟ್ಸ್ ಏನಿದೆ ಅದನ್ನ ಡಿಫ್ರೆಂಟ್ ಆಗಿ ತೋರಿಸ್ಬೇಕು. ಯಾಕೆ, ಇದ್ರ ಕಾರಣ ಏನು ಅಂತ ಎಲ್ಲ ನಾನು ಒನ್ ಶಾರ್ಟ್ ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಒಂದು ಉದ್ದ ವಿಡಿಯೋ ಇದೆ ಅಲ್ವಾ, ಅದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನ ಹೋಗಿ ನೋಡಿ ಆಯ್ತಾ ಮಕ್ಕಳೇ.
ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಏನು, ಎಂಡೋಥರ್ಮಿಕ್ ಅಥವಾ ಅಂತರುಷ್ಣಕ ಕ್ರಿಯೆ ಆಯ್ತಾ. ಸೊ ಎಕ್ಸೋಥರ್ಮಿಕ್ ಅಥವಾ ಬಹಿರುಷ್ಣಕ ಕ್ರಿಯೆಯ ವಿರುದ್ಧವಾದ ಕ್ರಿಯೆ ಇದು. ಏನಾಗುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ ನಲ್ಲಿ ಏನು ಶಕ್ತಿ ಅಥವಾ ಎನರ್ಜಿ ಏನಿದೆ ಅದನ್ನ ಹೀರ್ಕೊಳ್ಳುವಂತಹ ಕ್ರಿಯೆಗಳಿದು, ಅಥವಾ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ರಿಯಾಕ್ಷನ್ಸ್ ಆಯ್ತಾ ಇದು. ಸೊ ದೇ ಆರ್ ದ ರಿಯಾಕ್ಷನ್ಸ್ ಇನ್ ವಿಚ್ ಎನರ್ಜಿ ಆರ್ ಹೀಟ್ ಇಸ್ ಅಬ್ಸಾರ್ಬ್ಡ್. ಶಕ್ತಿ ಅಥವಾ ಉಷ್ಣದ ಹೀರುವಿಕೆ ಆಗುವಂತಹ ಕ್ರಿಯೆಗಳಿದು. ಇದರ ಎಕ್ಸಾಂಪಲ್ಸ್ ಯಾವುದು ಮಕ್ಕಳೇ? ಎಸ್, ಸೊ ನಾವು ಡಿಕಂಪೋಸಿಷನ್ ಅಥವಾ ವಿಭಜನಾ ಕ್ರಿಯೆಯಲ್ಲಿ ನೋಡಿದಂತಹ ಎಲ್ಲ ಏನು ಸಮೀಕರಣಗಳು ಅಥವಾ ಇಕ್ವೇಷನ್ಸ್ ಏನಿದೆ ಅದನ್ನ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಥವಾ ಅಂತರುಷ್ಣಕ ಕ್ರಿಯೆಯ ಉದಾಹರಣೆಯಾಗೂ ಕೊಡ್ಬೋದು. ಯಾಕಂದ್ರೆ ಎಲ್ಲದರಲ್ಲೂ ಹೀಟ್ ಅಥವಾ ಶಕ್ತಿ ಏನಿದೆ ಹೀರುವಿಕೆ ಆಗ್ತಿದೆ ಅಲ್ವಾ, ಅದಕ್ಕಾಗಿ ಈ ರೀತಿಯ ಕ್ರಿಯೆಯ ಉದಾಹರಣೆಯಾಗಿ ನಾವು ಇಷ್ಟು ಸಮೀಕರಣಗಳನ್ನ ಅಥವಾ ಇಕ್ವೇಷನ್ಸ್ನ ಬರಿಬಹುದು ಆಯ್ತಾ. ಸೊ 5ನೇ ರೀತಿಯ ಕ್ರಿಯೆ ಯಾವುದು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಸ್ಥಾನಪಲ್ಲಟ ಕ್ರಿಯೆ ಆಯ್ತಾ ಮಕ್ಕಳೇ. ಈ ಕ್ರಿಯೆಯ ವಿವರಣೆ ಏನು? ರಿಯಾಕ್ಷನ್ ಇನ್ ವಿಚ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್ ಆಯ್ತಾ. ಡೆಫಿನೇಷನ್ ನೋಡ್ಕೊಳ್ಳಿ, ಎಕ್ಸಾಂಪಲ್ ಅಥವಾ ಉದಾಹರಣೆ ಕೊಟ್ಟಾಗ ಅರ್ಥ ಆಗುತ್ತೆ ಇದು. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು? ಹೆಚ್ಚಿನ ಕ್ರಿಯಾಶೀಲ ಧಾತುಗಳು ಕಡಿಮೆ ಕ್ರಿಯಾಶೀಲ ಧಾತುಗಳನ್ನು ತಮ್ಮ ಸಂಯುಕ್ತದಿಂದ ಸ್ಥಾನಪಲ್ಲಟ ಮಾಡುವಂತಹ ಕ್ರಿಯೆಗಳು ಆಯ್ತಾ ಮಕ್ಕಳೇ. ಸೊ ಇದರ ಎಕ್ಸಾಂಪಲ್ ನೋಡೋಣ. ಎಸ್, ಸೊ ಇಲ್ಲಿ ನಮಗೆ ಮೊದಲನೇ ಎಕ್ಸಾಂಪಲ್ನ ನಾನು ಅಥವಾ ಉದಾಹರಣೆನ ನಾನು ವಿವರಿಸ್ತೀನಿ ಆಯ್ತಾ. ಸೊ ಐರನ್ ಏನಿದೆ ಇದು ಕಬ್ಬಿಣದ ಅಣು ಅಲ್ವಾ. ಸೊ ಕಬ್ಬಿಣ ಏನಿದೆ ಇದಕ್ಕೆ ಕಾಪರ್ ಅಥವಾ ತಾಮ್ರಕ್ಕಿಂತ ಜಾಸ್ತಿ ಕ್ರಿಯಾಶೀಲತೆ ಇರುತ್ತೆ. ಐರನ್ ಏನಿದೆ ಇದು ಕಾಪರ್ಗಿನ್ನ ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ. ಸೊ ಐರನ್ ಏನ್ ಮಾಡುತ್ತೆ, ಕಾಪರ್ನ ತನ್ನ ಕಾಂಪೌಂಡ್ ಇಂದ ಡಿಸ್ಪ್ಲೇಸ್ ಮಾಡುತ್ತೆ. ಕಬ್ಬಿಣದ ಅಣು ಏನಿದೆ ಅದು ತಾಮ್ರದ ಅಣುನ ತನ್ನ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಇದರಿಂದಾಗಿ ನಮಗೆ ಎರಡು ಹೊಸ ಉತ್ಪನ್ನಗಳು ಸಿಗತ್ತೆ, ಎರಡು ಹೊಸ ಪ್ರಾಡಕ್ಟ್ ಸಿಗತ್ತೆ. ಯಾವ್ದದು? ಕಬ್ಬಿಣದ ಸಲ್ಫೇಟ್ ಹಾಗೂ ತಾಮ್ರ ಅಂದ್ರೆ ಐರನ್ ಸಲ್ಫೇಟ್ ಹಾಗೂ ಕಾಪರ್ ಆಯ್ತಾ ಮಕ್ಕಳೇ. ಸೊ ಈ ರಿಯಾಕ್ಷನ್ ಏನಿದೆ ಅಥವಾ ಈ ಕ್ರಿಯೆಯಲ್ಲಿ ಬಣ್ಣದ ಬದಲಾವಣೆ ಇರುತ್ತೆ. ಏನದು? ಕಾಪರ್ ಸಲ್ಫೇಟ್ ಏನಿದೆ ಅದು ನೀಲಿ ಬಣ್ಣದಾಗಿರುತ್ತೆ ಆಯ್ತಾ ಮಕ್ಕಳೇ, ಅಂಡ್ ಐರನ್ ಸಲ್ಫೇಟ್ ಏನಿದೆ ಅದು ಹಸಿರು ಬಣ್ಣದಾಗಿರುತ್ತೆ. ಸೊ ಈ ಬಣ್ಣದ ಬದಲಾವಣೆಯನ್ನ ನೆನ್ಪಿಟ್ಕೋಬೇಕು. ಇನ್ನೊಂದೇನು ನೆನ್ಪಿಟ್ಕೋಬೇಕು, ಈ ತಾಮ್ರದ ಸಲ್ಫೇಟ್ ಅಥವಾ ಕಾಪರ್ ಸಲ್ಫೇಟ್ ಅಲ್ಲಿ ನಾವು ಕಬ್ಬಿಣದ ಒಂದು ಮೊಳೆನ ಅದ್ದಿ ಇಡ್ತೀವಿ ಆಯ್ತಾ. ಆ ಕಬ್ಬಿಣದ ಮೊಳೆ ಮೇಲೆ ಒಂದು ಏನು ಕಂದು ಬಣ್ಣದ ಒಂದು ಪದರ ಸೃಷ್ಟಿ ಆಗುತ್ತೆ. ಏನಕ್ಕೆ? ಅಥವಾ ಬ್ರೌನ್ ಕಲರ್ ಡೆಪಾಸಿಟ್ ಫಾರ್ಮ್ ಆಗುತ್ತೆ. ಯಾಕಂದ್ರೆ ತಾಮ್ರ ಏನಿದೆ ಅದು ಹೋಗಿ ಕಬ್ಬಿಣದ ಮೇಲೆ ಕುತ್ಕೊಳ್ಳುತ್ತೆ ಆಯ್ತಾ ಮಕ್ಕಳೇ. ತಾಮ್ರದ ಒಂದು ಪದರ ಫಾರ್ಮ್ ಆಗುತ್ತೆ, ಕಾಪರಿನ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಈ ರಿಯಾಕ್ಷನ್ ಅಥವಾ ಕ್ರಿಯೆ ನಡೆಯೋದ್ರಿಂದ ಆಯ್ತಾ. ಸೊ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಅದೇ ರೀತಿಯ ಎರಡು ಬೇರೆ ಉದಾಹರಣೆ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಆಯ್ತಾ. ಸೊ ಇದನ್ನ ನಾವು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ಏಕಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿಬಹುದು. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು? ಎಸ್, ಅದನ್ನ ನೋಡೋಕ್ಕಿಂತ ಮುಂಚೆ ಕರೆಕ್ಟ್ ನಾನು ಹೇಳಿದೆ ನಿಮ್ಗೆ ಐರನ್ ಏನಿದೆ ತಾಮ್ರಕ್ಕಿನ್ನ ಅಥವಾ ಐರನ್ ಏನಿದೆ ಕಾಪರ್ಗಿನ್ನ ಜಾಸ್ತಿ ರಿಯಾಕ್ಟಿವ್ ಅಂತ ಹೇಳಿದೆ. ಕಬ್ಬಿಣ ಏನಿದೆ ತಾಮ್ರಕ್ಕಿನ್ನ ಜಾಸ್ತಿ ಕ್ರಿಯಾಶೀಲವಾದ ಧಾತು ಅಂತ ಹೇಳಿದೆ ಅಲ್ವಾ. ಸೊ ಹೇಗೆ ಗೊತ್ತಾಗುತ್ತೆ ಯಾವ ಧಾತುವಿಗಿಂತ ಜಾಸ್ತಿ ಕ್ರಿಯಾಶೀಲತೆ ಹೊಂದಿದೆ ಅಂತ, ಅಥವಾ ಯಾವ ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ಗಿನ್ನ ಜಾಸ್ತಿ ರಿಯಾಕ್ಟಿವ್ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಥವಾ ಕ್ರಿಯಾಶೀಲ ಸರಣಿನ ಬಳಸ್ಕೋಬೇಕು ಆಯ್ತಾ. ಸೊ ಈ ಸರಣಿನ ನೀವು ನೆನ್ಪು ಮಾಡ್ಕೋಬೇಕು, ಮೆಮರೈಸ್ ಮಾಡ್ಕೋಬೇಕು ಆಯ್ತಾ ಮಕ್ಕಳೇ. ಸೊ ಏನ್ ಹೇಳ್ತಿದೆ ಇದು? ಪೊಟ್ಯಾಷಿಯಂ ಏನಿದೆ ಅದಕ್ಕೆ ಸೋಡಿಯಂಗಿನ್ನ ಜಾಸ್ತಿ ಕ್ರಿಯಾಶೀಲತೆ ಇದೆ, ಸೋಡಿಯಂಗೆ ಕ್ಯಾಲ್ಸಿಯಂಗಿನ್ನ ಜಾಸ್ತಿ ಕ್ರಿಯಾಶೀಲತೆ ಇದೆ. ಅಂದ್ರೆ ಪೊಟ್ಯಾಷಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕ್ಯಾಲ್ಸಿಯಂ ಅಂತ ತೋರಿಸ್ತಿದೆ ಆಯ್ತಾ. ಸೊ ಮೇಲೆ ಬರುವಂತಹ ಧಾತುಗಳೇನಿದೆ ಅಥವಾ ಮೇಲೆ ಬರುವಂತಹ ಎಲಿಮೆಂಟ್ಸ್ ಏನಿದೆ ಇದು ಅತ್ಯಂತ ಕ್ರಿಯಾಶೀಲತೆ ಹೊಂದಿರೋವು, ಇದು ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಕೆಳಗೆ ಬರುವಂತಹ ಧಾತುಗಳೇನಿದೆ ಅದು ಲೀಸ್ಟ್ ರಿಯಾಕ್ಟಿವ್ ಅಥವಾ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವಂತಹ ವಸ್ತುಗಳು ಆಯ್ತಾ. ಸೊ ಈ ಶ್ರೇಣಿ ಏನಿದೆ ಅಥವಾ ಈ ಸೀರೀಸ್ ಅಥವಾ ಈ ಲಿಸ್ಟ್ ಏನಿದೆ ಇದನ್ನ ನೀವು ಮೆಮರೈಸ್ ಮಾಡ್ಕೋಬೇಕು ಆಯ್ತಾ. ಓಕೆ, ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆನ ನೋಡ್ತೀವಿ ಆಯ್ತಾ. ಸೊ ಇದರಲ್ಲಿ ಏನಾಗ್ತಿದೆ, ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಏನಿದೆ ಇದರ ನಡುವೆ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ನಡೀತಿದೆ, ಅಯಾನುಗಳ ವಿನಿಮಯ ನಡೀತಿದೆ ಆಯ್ತಾ ಮಕ್ಕಳೇ. ಆ ರೀತಿಯ ಕ್ರಿಯೆನ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ ಆಯ್ತಾ. ಸೊ ಅದರ ಎರಡು ಉದಾಹರಣೆಗಳನ್ನ ನಾವಿಲ್ಲಿ ಕೊಟ್ಟಿದ್ವಿ. ಸೊ ಇದು ಬಂದು ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ ಇವೆರಡು ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಆಯ್ತಾ. ಸೊ ಇದರಲ್ಲಿ ಏನಾಗುತ್ತೆ, ಸೋಡಿಯಂನ ಕ್ಯಾಟ್ ಅಯಾನ್ ಏನಿದೆ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಅಲ್ವಾ ಸೋಡಿಯಂ, ಅಂದ್ರೆ ಏನು ಗುಣಾತ್ಮಕ ಆವೇಶ ಹೊಂದಿರುವಂತ ಒಂದು ಅಯಾನ್ ಸೋಡಿಯಂ. ಇದು ಬೇರಿಯಂನ ಕ್ಯಾಟ್ ಅಯಾನ್, ಬೇರಿಯಂ ಕೂಡ ಕ್ಯಾಟ್ ಅಯಾನ್ ಅಥವಾ
ಇನ್ನು ಗುಣಾತ್ಮಕ ಆವೇಶ ಹೊಂದಿರುವಂತ ಒಂದು ಅಯಾನ್. ಸೊ ಸೋಡಿಯಂ ಹಾಗೂ ಬೇರಿಯಂ ಏನಿದೆ ತಮ್ಮ ಸ್ಥಾನನ ಬದಲಾಯಿಸ್ಕೊಳ್ತವೆ, ವಿನಿಮಯ ಮಾಡ್ಕೊಳ್ಳತ್ವೆ ಆಯ್ತಾ, ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ಆಗ ನಮಗೆ ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಉತ್ಪನ್ನಗಳಾಗಿ ಅಥವಾ ಪ್ರಾಡಕ್ಟ್ಸ್ ಆಗಿ ಸಿಗತ್ತೆ ಆಯ್ತಾ ಮಕ್ಕಳೇ. ಸೊ ಈ ರೀತಿ ಅಯಾನುಗಳ ವಿನಿಮಯ ನಡೆಯುವಂತಹ ಕ್ರಿಯೆಗಳು, ಅಯಾನಿನ ಎಕ್ಸ್ಚೇಂಜ್ ನಡೆಯುವಂತಹ ರಿಯಾಕ್ಷನ್ಸ್ ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅಥವಾ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ಕರಿತೀವಿ ಆಯ್ತಾ. ಓಕೆ, ಲಾಸ್ಟ್ ಬಂದು ಪ್ರಕ್ಷೇಪ ಕ್ರಿಯೆಗಳು ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಆಯ್ತಾ ಮಕ್ಕಳೇ. ಸೊ ನಾವು ಹಿಂದಿನ ಏನು ಉದಾಹರಣೆ ಏನು ನೋಡಿದ್ವಿ, ಹಿಂದಿನ ಸ್ಲೈಡ್ಸಲ್ಲಿ ಎಕ್ಸಾಂಪಲ್ಸ್ ಏನು ನೋಡಿದ್ವಿ, ಅದನ್ನೇ ನಾವು ಪ್ರಕ್ಷೇಪ ಕ್ರಿಯೆಗಳು ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನ್ನಿನ ಉದಾಹರಣೆಯಾಗಿ ನೋಡ್ಬೋದು. ಯಾಕಂದ್ರೆ ಇಲ್ಲಿ ಬೇರಿಯಂ ಸಲ್ಫೇಟ್ ಏನು ಫಾರ್ಮ್ ಆಗ್ತಿದೆ, ಬೇರಿಯಂ ಸಲ್ಫೇಟ್ ಯಾವುದು ಉಂಟಾಗ್ತಿದೆ ಅಲ್ವಾ, ಇದು ಇನ್ಸಾಲ್ಯುಬಲ್ ಆಗಿರುತ್ತೆ, ಅಂದ್ರೆ ನೀರಿನಲ್ಲಿ ಕರಗದೆ ಇರುವಂತಹ ಒಂದು ಪದಾರ್ಥವಾಗಿರುತ್ತೆ ಆಯ್ತಾ. ಅದನ್ನ ನಾವು ಪ್ರಕ್ಷೇಪ ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಯಾವ ಕ್ರಿಯೆಗಳಲ್ಲಿ ಪ್ರೆಸಿಪಿಟೇಟ್ ಏನು ಪ್ರಾಡಕ್ಟ್ ಆಗಿ ರಿಲೀಸ್ ಆಗುತ್ತೋ ಅದನ್ನ ನಾವು ಅಥವಾ ಪ್ರಾಡಕ್ಟ್ ಪ್ರೆಸಿಪಿಟೇಟ್ ರೀತಿಯಲ್ಲಿ ಇರುತ್ತೋ ಆ ರೀತಿಯ ರಿಯಾಕ್ಷನ್ಸ್ನ ನಾವು ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂತ ಕರಿತೀವಿ. ಎನಿ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಅ ಪ್ರೆಸಿಪಿಟೇಟ್ ವಿಚ್ ಇಸ್ ಅನ್ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ದಟ್ ಇಸ್ ನೋನ್ ಎಸ್ ಅ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಯಾವ ಕ್ರಿಯೆಗಳಲ್ಲಿ ಪ್ರಕ್ಷೇಪಗಳು ಉಂಟಾಗುತ್ತೋ ಆ ರೀತಿಯ ಕ್ರಿಯೆಗಳನ್ನ ನಾವು ಪ್ರಕ್ಷೇಪ ಕ್ರಿಯೆಗಳು ಅಂತ ಕರಿತೀವಿ. ಪ್ರಕ್ಷೇಪಗಳು ಅಂದ್ರೆ ಅರ್ಥ ಏನು, ನೀರಿನಲ್ಲಿ ಕರಗದೆ ಇರುವಂತಹ ವಸ್ತುಗಳು ಆಯ್ತಾ. ಪ್ರಕ್ಷೇಪಗಳು ಏನು ಅಂತ ಕೇಳಿದಾಗ ನಿಮ್ಗೆ ನೀರಿನಲ್ಲಿ ಕರಗದೆ ಇರುವಂತಹ ವಸ್ತುಗಳನ್ನ ನಾವು ಪ್ರಕ್ಷೇಪಗಳು ಅಂತ ಕರಿತೀವಿ. ಆ ರೀತಿಯ ಉತ್ಪನ್ನಗಳು ಉಂಟಾಗುವಂತಹ ಕ್ರಿಯೆಗಳನ್ನ ನಾವು ಪ್ರಕ್ಷೇಪ ಕ್ರಿಯೆಗಳು ಅಂತ ಕರಿತೀವಿ ಅಂತ ಬರಿಬೇಕು ಆಯ್ತಾ. ಇಲ್ಲಿ ಸಿಲ್ವರ್ ಕ್ಲೋರೈಡ್ ಅಥವಾ ಬೆಳ್ಳಿಯ ಕ್ಲೋರೈಡ್ ಏನಿದೆ ಇದು ಸಹ ಪ್ರಕ್ಷೇಪವಾಗಿ ಬಿಡುಗಡೆ ಆಗತ್ತೆ ಆಯ್ತಾ. ಇದು ಕೂಡ ಪ್ರೆಸಿಪಿಟೇಟ್ ಆಗಿ ರಿಲೀಸ್ ಆಗತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ಇದು ಒಂದು ಲಾಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು, ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು, ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಆಯ್ತಾ. ಸೊ ಇದರಲ್ಲಿ ಆಕ್ಸಿಡೇಷನ್ ಕೂಡ ನಡೆಯುತ್ತೆ, ರಿಡಕ್ಷನ್ ಕೂಡ ನಡೆಯುತ್ತೆ, ಉತ್ಕರ್ಷಣ ಕೂಡ ನಡೆಯುತ್ತೆ, ಅಪಕರ್ಷಣ ಕೂಡ ನಡೆಯುತ್ತೆ. ಇವೆರಡರ ಡೆಫಿನೇಷನ್ ಏನು, ವಿವರಣೆ ಏನು, ಒನ್ ರಿಯಾಕ್ಟೆಂಟ್ ಗೆಟ್ಸ್ ಆಕ್ಸಿಡೈಸ್ಡ್, ಒಂದು ಪ್ರತಿವರ್ತಕದಲ್ಲಿ ಉತ್ಕರ್ಷಣೆ ಉಂಟಾಗತ್ತೆ, ವೈಲ್ ದ ಅದರ್ ಗೆಟ್ಸ್ ರಿಡ್ಯೂಸ್ಡ್, ಇನ್ನೊಂದು ಪ್ರತಿವರ್ತಕದಲ್ಲಿ ಅಪಕರ್ಷಣೆ ಉಂಟಾಗತ್ತೆ. ಆ ರೀತಿಯ ಕ್ರಿಯೆಗಳನ್ನ ನಾವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಉತ್ಕರ್ಷಣ ಅಂದ್ರೇನು, ಅಪಕರ್ಷಣ ಅಂದ್ರೇನು, ಆಕ್ಸಿಡೇಷನ್ ಅಂದ್ರೇನು, ಫಸ್ಟ್ ಆಫ್ ಆಲ್ ಒಂದು ವಸ್ತು ಅಥವಾ ಒಂದು ಪ್ರತಿವರ್ತಕ ಆಮ್ಲಜನಕ ಅಥವಾ ಆಕ್ಸಿಜನ್ ನ ಪಡೆದುಕೊಂಡ್ರೆ, ಲಾಭ ಮಾಡ್ಕೊಂಡ್ರೆ, ಅಥವಾ ಹೈಡ್ರೋಜನ್ ನ ನಷ್ಟ ಮಾಡ್ಕೊಂಡ್ರೆ, ಇದು ಲಾಭ ಅಲ್ಲ ಮಕ್ಕಳೇ, ನಷ್ಟ ಆಯ್ತಾ. ಇದು ಉಲ್ಟಾ ಇದೆ, ಉತ್ಕರ್ಷಣದಲ್ಲಿ ಆಕ್ಸಿಜನ್ ಏನ ಲಾಭ ಆಗತ್ತೆ, ಹೈಡ್ರೋಜನ್ ಅಥವಾ ಎಲೆಕ್ಟ್ರಾನುಗಳ ನಷ್ಟ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಇದು ಉಲ್ಟಾ ನೆನ್ಪಿಟ್ಕೋಬೇಕು, ಅದನ್ನ ನಾವು ಉತ್ಕರ್ಷಣೆ ಅಂತ ಕರಿತೀವಿ ಆಯ್ತಾ. ನೆಕ್ಸ್ಟ್ ಅಪಕರ್ಷಣೆ ಅಂದ್ರೇನು, ಆಕ್ಸಿಜನ್ನಿನ ನಷ್ಟ ಆಗತ್ತೆ ಅಥವಾ ಹೈಡ್ರೋಜನ್ ಜಲಜನಕ ಹಾಗೂ ಎಲೆಕ್ಟ್ರಾನ್ಗಳ ಲಾಭ ಆಗತ್ತೆ ಆಯ್ತಾ ಮಕ್ಕಳೇ. ಸೊ ಇಲ್ಲಿ ಏನಂತ ಇರ್ಬೇಕು, ಎಸ್ ಆಕ್ಸಿಜನ್ನಿನ ಲಾಭ ಅಲ್ಲ, ಆಕ್ಚುಲಿ ಉಲ್ಟಾ ಬರ್ದಿದೀವಿ ನಾವು. ಸೊ ಇದು ಬಂದು ಅಪಕರ್ಷಣೆಯ ಏನು ವಿವರಣೆ ಅಥವಾ ಡೆಫಿನೇಷನ್, ಇದು ಉತ್ಕರ್ಷಣೆಯ ವಿವರಣೆ ಆಯ್ತಾ. ಇದನ್ನ ಉಲ್ಟಾ ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸೊ ಯಾವ ಕ್ರಿಯೆಗಳಲ್ಲಿ ಆಕ್ಸಿಜನ್ ಅಥವಾ ಯಾವ ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ನಿನ ನಷ್ಟ ಆಗತ್ತೋ ಅಥವಾ ಹೈಡ್ರೋಜನ್ ಹಾಗೂ ಎಲೆಕ್ಟ್ರಾನ್ಗಳ ಲಾಭ ಆಗತ್ತೋ ಆ ರೀತಿಯ ಕ್ರಿಯೆಗಳನ್ನ ನಾವು ಅಪಕರ್ಷಣೆ ಅಥವಾ ಏನು ರಿಡಕ್ಷನ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಅಗೇನ್ ಇವೆರಡು ಉಲ್ಟಾ ನೆನ್ಪಿಟ್ಕೋಬೇಕು, ಇದು ಕರೆಕ್ಟ್ ಆಗಿ ಲೇಬಲ್ ಮಾಡಿಲ್ಲ. ಇದು ಅಪಕರ್ಷಣೆಯ ವಿವರಣೆ, ಇದು ಉತ್ಕರ್ಷಣೆಯ ವಿವರಣೆ ಆಯ್ತಾ ಮಕ್ಕಳೇ. ಸೊ ಇಷ್ಟು ಐಡಿಯಾ ಇರಬೇಕು ನಿಮ್ಗೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಬಗ್ಗೆ. ಇದನ್ನ ನಾವು ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕೂಡ ಕರಿತೀವಿ, ಇದನ್ನ ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕೂಡ ಕರಿತೀವಿ, ರಿಡಾಕ್ಸ್ ಕ್ರಿಯೆಗಳು ಅಂತ ಕರಿಬಹುದು. ಎಸ್, ಸೊ ರಿಡಾಕ್ಸ್ ಕ್ರಿಯೆಗಳ ಏನು ಉದಾಹರಣೆಗಳು ಇಷ್ಟು ಆಯ್ತಾ ಮಕ್ಕಳೇ. ಸೊ ಇಲ್ಲಿ ನೀವು ನೋಡಿ, ಇಲ್ಲಿ ಪ್ರತಿವರ್ತಕ ಕಾಪರ್ ಆಕ್ಸೈಡ್ ಅಥವಾ ತಾಮ್ರದ ಆಕ್ಸೈಡ್ ಏನಿದೆ ಇದು ಆಕ್ಸಿಜನ್ ಅಥವಾ ಆಮ್ಲಜನಕನ ಕಳ್ಕೊಂಡು ಕಾಪರ್ ಅಥವಾ ತಾಮ್ರನ ನೀಡ್ತಿದೆ. ಸೊ ಕಾಪರ್ ಆಕ್ಸೈಡಿನಲ್ಲಿ ಅಪಕರ್ಷಣೆ ನಡೀತಿದೆ, ರಿಡಕ್ಷನ್ ನಡೀತಿದೆ. ಸೊ ಈ ಸಮೀಕರಣ ಅಥವಾ ಈ ಇಕ್ವೇಶನ್ ನ ಕೊಟ್ಬಿಟ್ಟು ನಿಮಗೆ ಯಾವ ರಿಯಾಕ್ಟೆಂಟ್ ಅಥವಾ ಯಾವ ಪ್ರತಿವರ್ತಕದಲ್ಲಿ ಅಪಕರ್ಷಣೆ ಆಗ್ತಿದೆ, ರಿಡಕ್ಷನ್ ಯಾವ್ದ್ರಲ್ಲಿ ಆಗ್ತಿದೆ ಅಂತ ಕೇಳಿದಾಗ ಕಾಪರ್ ಆಕ್ಸೈಡ್ ಅಂತ ಬರಿಬೇಕು, ತಾಮ್ರದ ಆಕ್ಸೈಡ್ ಅಂತ ಬರಿಬೇಕು, ತಾಮ್ರ ಅಂತ ಬರಿಬೇಡಿ, ಕಾಪರ್ ಅಂತ ಬರಿಬೇಡಿ. ಯಾವಾಗ್ಲೂ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇರುವಂತಹ ಸಬ್ಸ್ಟೆನ್ಸಸ್ ನ ಬರಿಬೇಕು, ಪ್ರತಿವರ್ತಕದ ಕಡೆ ಇರುವಂತಹ ಪದಾರ್ಥಗಳನ್ನ ಬರಿಬೇಕು ಆಯ್ತಾ. ನೆಕ್ಸ್ಟ್ ಯಾವ ಪ್ರತಿವರ್ತಕದಲ್ಲಿ ಉತ್ಕರ್ಷಣೆ ಆಗ್ತಿದೆ ಅಂತ ಕೇಳಿದ್ರೆ, ಯಾವ ರಿಯಾಕ್ಟೆಂಟ್ ಅಲ್ಲಿ ಆಕ್ಸಿಡೇಷನ್ ನಡೀತಿದೆ ಅಂತ ಕೇಳಿದ್ರೆ ಹೈಡ್ರೋಜನ್ ಅಂತ ಬರಿಬೇಕು. ಯಾಕೆ ಹೈಡ್ರೋಜನ್ ಏನಿದೆ ಅದು ಆಮ್ಲಜನಕನ ಪಡೆದುಕೊಂಡು
ವಾಟರ್ ಅಥವಾ ನೀರಾಗಿ ಪರಿವರ್ತನೆ ಆಗ್ತಿದೆ ಆಯ್ತಾ. ಸೊ ಹೈಡ್ರೋಜನ್ ಅಲ್ಲಿ ಉತ್ಕರ್ಷಣೆ ಆಗ್ತಿದೆ ಆಯ್ತಾ ಮಕ್ಕಳೇ. ಸೊ ಈ ರೀತಿ ನೀವು ನೆನ್ಪಿಟ್ಕೋಬೇಕು ರಿಡಾಕ್ಸ್ ಕ್ರಿಯೆಗಳು ಅಥವಾ ರಿಡಾಕ್ಸ್ ರಿಯಾಕ್ಷನ್ಸ್ ಬಗ್ಗೆ. ಎಸ್, ಸೊ ಲಾಸ್ಟಿಗೆ ಬಂದಿದ್ದೀವಿ ನಾವು. ಯಾವುದದು ಕೊರೋಷನ್ ಅಥವಾ ನಶಿಸುವಿಕೆ ಅನ್ನೋ ಒಂದು ಕಾನ್ಸೆಪ್ಟ್ ಆಯ್ತಾ. ಸೊ ನಮ್ಮ ವಾತಾವರಣದಲ್ಲಿ ಅಥವಾ ನಮ್ಮ ದೈನಿಕ ಜೀವನದಲ್ಲಿ ನಾವು ಲೋಹಗಳು ಅಥವಾ ಮೆಟಲ್ಸ್ ಇಂದ ಆಗಿರುವಂಥ ಎಷ್ಟೊಂದು ಪದಾರ್ಥಗಳನ್ನ ನೋಡ್ತೀವಿ ಅಲ್ವಾ. ನಾವು ಕಿವಿಗೆ ಹಾಕುವಂಥ ಓಲೆ ಇರ್ಬೋದು, ಕತ್ತಿಗೆ ಹಾಕುವಂಥ ಸರ ಇರ್ಬೋದು, ನಮ್ಮ ಬಿಲ್ಡಿಂಗ್ ಅಲ್ಲಿರುವಂತಹ ಕಬ್ಬಣ ಇರ್ಬೋದು, ಇದೆಲ್ಲ ಲೋಹಗಳ ಉದಾಹರಣೆ ಅಲ್ವಾ. ಸೊ ಈ ಲೋಹಗಳು ಏನ್ ಮಾಡುತ್ತೆ, ಮೆಟಲ್ಸ್ ಏನ್ ಮಾಡುತ್ತೆ, ಸುತ್ತಮುತ್ತ ವಾತಾವರಣದಲ್ಲಿರುವಂತಹ ಆಸಿಡ್ ಇರ್ಬೋದು, ಅಂದ್ರೆ ಆಮ್ಲಗಳಿರ್ಬೋದು, ಆಮ್ಲಜನಕ ಅಥವಾ ಆಕ್ಸಿಜನ್ ಇರ್ಬೋದು, ಅಥವಾ ಎಷ್ಟೊಂದು ಸಬ್ಸ್ಟೆನ್ಸ್, ಎಷ್ಟೊಂದು ಪದಾರ್ಥಗಳೊಟ್ಟಿಗೆ ಕ್ರಿಯೆನ ನಡೆಸ್ಬಿಡತ್ತೆ ಆಯ್ತಾ, ರಿಯಾಕ್ಷನ್ ನಡೆಸ್ಬಿಡತ್ತೆ. ಆದ್ರೆ ಆ ಲೋಹ ಅಥವಾ ಮೆಟಲ್ ಏನಿದೆ ಅದ್ರಲ್ಲೇ ಕೊರೋಷನ್ ಕಾಣಿಸ್ಕೊಳ್ಳುತ್ತೆ. ಕೊರೋಷನ್ ಅಂದ್ರೇನು, ಡಿಟೀರಿಯೋರೇಷನ್, ಹಾಳಾಗುವಿಕೆ ಆಯ್ತಾ ಮಕ್ಕಳೇ, ಅಂದ್ರೆ ನಶಿಸುವಿಕೆ. ಡಿಟೀರಿಯೋರೇಷನ್ ಅಥವಾ ಬ್ರೇಕ್ ಡೌನ್ ಕಾಣಿಸ್ಕೊಳ್ಳುತ್ತೆ ಆಯ್ತಾ. ಸೊ ಡಿಟೀರಿಯೋರೇಷನ್ ಅಂತ ನೆನ್ಪಿಟ್ಕೊಳ್ಳೋ ಬದಲು ನೀವು ಬ್ರೇಕ್ ಡೌನ್ ಆಗತ್ತೆ ಮೆಟಲ್ಸ್ ಅಲ್ಲಿ ಅಂತ, ವಿಭಜನೆ ಆಗತ್ತೆ ಲೋಹಗಳಲ್ಲಿ ಅಂತ ನೆನ್ಪಿಟ್ಕೋಬಹುದು. ಸೊ ಈ ಕ್ರಿಯೆನ ನಾವು ಕೊರೋಷನ್ ಅಥವಾ ನಶಿಸುವಿಕೆ ಅಂತ ಕರಿತೀವಿ. ಸೊ ಇಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, ಒಂದು ನೈಸರ್ಗಿಕ ಕ್ರಿಯೆ ಆಯ್ತಾ ಇದು. ವೇರ್ ಅ ಮೆಟಲ್ ಡಿಟೀರಿಯೋರೇಟ್ಸ್ or gets corroded after reacting with oxygen, water, acids or other substances in the surrounding. ಸೊ ಏನಂತ ಕನ್ನಡದಲ್ಲಿ ಏನಂತ ಹೇಳ್ಬೋದು, ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಜನಕ, ಆಮ್ಲಗಳು ಇತ್ಯಾದಿಗಳಿಂದ ಪಟ್ಟಾಗ ಮತ್ತು ಅದು ನಶಿಸುವಿಕೆಗೆ ಒಳಗಾಗುತ್ತದೆ. ಸೊ ಈ ಕ್ರಿಯೆಯನ್ನ ನಾವು ನಶಿಸುವಿಕೆ ಅಂತ ಕರಿತೀವಿ. ಬೇಸಿಕಲಿ ಅರ್ಥ ಏನು, ಮೆಟಲ್ಸ್ ಅಥವಾ ಲೋಹಗಳೇನಿದೆ ತನ್ನ ಸುತ್ತಮುತ್ತ ವಾತಾವರಣದಲ್ಲಿರುವಂತಹ ಆಮ್ಲಜನಕ, ಆಮ್ಲ ಅಂಡ್ ಬೇರೆ ಸಬ್ಸ್ಟೆನ್ಸಸ್, ಬೇರೆ ಪದಾರ್ಥಗಳೊಟ್ಟಿಗೆ ಕ್ರಿಯೆನ ನಡೆಸಿ ನಶಿಸುವಿಕೆಗೆ ಒಳಗಾಗುತ್ತದೆ. ಕೊರೋಷನ್ ಅಥವಾ ವಿಭಜನೆ ನಡೆಯುತ್ತೆ ಈ ಲೋಹಗಳಲ್ಲಿ ಅಂತ ನೆನ್ಪಿಟ್ಕೋಬೇಕು. ಈ ಮೆಟಲ್ಸ್ ಅಲ್ಲಿ ಬ್ರೇಕ್ ಡೌನ್ ಆಗತ್ತೆ. ಯಾಕಂದ್ರೆ ಅದು ವಾಟರ್, ಆಸಿಡ್ಸ್ ಅಂಡ್ ಅದರ್ ಸಬ್ಸ್ಟೆನ್ಸಸ್ ಒಟ್ಟಿಗೆ ರಿಯಾಕ್ಟ್ ಮಾಡತ್ತೆ ಆಯ್ತಾ. ಸೊ ಇದರಲ್ಲಿ ಮೇನ್ ಆಗಿ ನೀವೇನ್ ನೆನ್ಪಿಟ್ಕೋಬೇಕು, ಈ ಮೂರು ಲೋಹಗಳ ಬಗ್ಗೆ ಮಾಹಿತಿ ಇರಬೇಕು, ಈ ಮೂರು ಮೆಟಲ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇರಬೇಕು. ಬೆಳ್ಳಿ ಏನಿದೆ ತನ್ನ ಸುತ್ತಮುತ್ತ ಇರುವಂತಹ ಸಲ್ಫರ್ ಒಟ್ಟಿಗೆ ಕ್ರಿಯೆನ ನಡೆಸಿ ಬೆಳ್ಳಿಯ ಸಲ್ಫೈಡ್ ಅಥವಾ ಸಿಲ್ವರ್ ಸಲ್ಫೈಡ್ ನ ಫಾರ್ಮ್ ಮಾಡತ್ತೆ ಆಯ್ತಾ. ಅದಕ್ಕೆ ನೀವು ಬೆಳ್ಳಿಯ ವಸ್ತುಗಳು ಅಥವಾ ಸಿಲ್ವರ್ ಆರ್ನಮೆಂಟ್ಸ್ ಎಲ್ಲ ತಗೊಂಡಾಗ ಹೊಸದ್ರಲ್ಲಿ ಅದು ತುಂಬಾ ಹೊಳಿತಿರತ್ತೆ ಅಲ್ವಾ. ಆಮೇಲೆ ಹಳೇದ್ ಹಾಕ್ತಾ ಅದ್ರ ಮೇಲೆ ಒಂದು ಕಪ್ಪು ಪದರ ಬರಕ್ಕೆ, ಒಂದು ಬ್ಲಾಕ್ ಲೇಯರ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ಬ್ಲಾಕ್ ಲೇಯರ್ ಏನಿದೆ ಅದು ಸಿಲ್ವರ್ ಸಲ್ಫೈಡ್ ಅಥವಾ ಬೆಳ್ಳಿಯ ಸಲ್ಫೈಡಿನ ಲೇಯರ್ ಆಯ್ತಾ ಮಕ್ಕಳೇ. ಸೊ ಈ ಬಣ್ಣದ ಬದಲಾವಣೆ ಏನಿದೆ ಅದನ್ನ ಕೂಡ ನೆನ್ಪಿಟ್ಕೋಬೇಕು ನೀವು. ನೆಕ್ಸ್ಟ್ ತಾಮ್ರ ಏನ್ ಮಾಡುತ್ತೆ, ಕಾಪರ್ ಏನ್ ಮಾಡುತ್ತೆ, ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್, ಇದು ಆರ್ದ ಅಂತ ನೆನ್ಪಿಟ್ಕೋಬಹುದು, ಆರ್ದ ಇಂಗಾಲದ ಡೈಆಕ್ಸೈಡ್ ಒಟ್ಟಿಗೆ ಕ್ರಿಯೆನ ನಡೆಸಿ ಬೇಸಿಕ್ ಕಾಪರ್ ಕಾರ್ಬೋನೇಟ್, ಕ್ಷಾರೀಯ ಕಾಪರ್ ಕಾರ್ಬೋನೇಟ್ ನ ಉತ್ಪನ್ನವಾಗಿ ನೀಡುತ್ತೆ. ಹಾಗೂ ಒಂದು ಕಂದು ಬಣ್ಣ ಇರುವಂತಹ ಕಾಪರ್ ಏನಿದೆ, ಬ್ರೌನ್ ಕಲರ್ ಇರುವಂತಹ ಕಾಪರ್ ಏನಿದೆ ಅದು ಗ್ರೀನ್ ಕಲರ್, ಹಸಿರು ಬಣ್ಣವಾಗಿ ಪರಿವರ್ತನೆಗೊಳ್ಳುತ್ತೆ ಆಯ್ತಾ ಮಕ್ಕಳೇ. ಯಾಕಂದ್ರೆ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಅಥವಾ ಕ್ಷಾರೀಯ ಕಾಪರ್ ಕಾರ್ಬೋನೇಟಿನ ಉತ್ಪತ್ತಿಯಿಂದ. ನೆಕ್ಸ್ಟ್ ಐರನ್ ಅಥವಾ ಕಬ್ಬಿಣ ಏನಿದೆ, ಇದು ಆರ್ದ ಗಾಳಿಯೊಟ್ಟಿಗೆ, ಆರ್ದ ಗಾಳಿಯಲ್ಲಿ ಆಮ್ಲಜನಕ ಹಾಗೂ ನೀರಿನೊಟ್ಟಿಗೆ ಪರಿವರ್ತನೆ ಕ್ರಿಯೆ ನಡೆಸುತ್ತೆ ಆಯ್ತಾ. ಅಂದ್ರೆ ಆಕ್ಸಿಜನ್ ಹಾಗೂ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡುತ್ತೆ ಆಯ್ತಾ. ಅಂಡ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಹೈಡ್ರೀಕರಿಸಿದ ಫೆರಿಕ್ ಆಕ್ಸೈಡ್ ಏನಿದೆ ಅದನ್ನ ನಮ್ಗೆ ಉತ್ಪನ್ನವಾಗಿ ನೀಡುತ್ತೆ. ಈ ಕ್ರಿಯೆ ಏನಿದೆ, ಕಬ್ಬಿಣದಲ್ಲಿ ನಡೆಯುವಂತಹ ನಶಿಸುವಿಕೆ ಏನಿದೆ ಅದನ್ನ ಕಬ್ಬಿಣ ತುಕ್ಕು ಹಿಡಿಯೋದು ಅಂತ ನಾವು ಕರಿತೀವಿ, ಅಥವಾ ರಸ್ಟಿಂಗ್ ಆಫ್ ಐರನ್ ಅಂತ ಕರಿತೀವಿ ಆಯ್ತಾ ಮಕ್ಕಳೇ. ಸೊ ಕಲರ್, ಬಣ್ಣದ ಬದಲಾವಣೆ ಯಾವುದು, ಒಂದು ಗ್ರೇ ಕಲರ್ ಒಂಥರ ಗ್ರೇ ಕಲರ್ ಇರುವಂತಹ, ಗ್ರೇ ಬಣ್ಣ ಇರುವಂತಹ ಐರನ್ ಅಥವಾ ಕಬ್ಬಿಣ ಏನಿದೆ ಇದು ರೆಡ್ಡಿಶ್ ಬ್ರೌನ್ ಅಥವಾ ಕೆಂಪು ಮಿಶ್ರಿತ ಕಂದು ಬಣ್ಣವಾಗಿ ತಿರುಗತ್ತೆ ಆಯ್ತಾ ಮಕ್ಕಳೇ, ಪರಿವರ್ತನೆಗೊಳ್ಳುತ್ತೆ ಆಯ್ತಾ. ಸೊ ಕೊರೋಷನ್ ಅಥವಾ ನಶಿಸುವಿಕೆ ಬಗ್ಗೆ ಇಷ್ಟು ಮಾಹಿತಿ ಇರಬೇಕು. ಲಾಸ್ಟ್ ಅಲ್ಲಿ ಕಮಟುವಿಕೆ ಬಗ್ಗೆ ತಿಳ್ಕೊಳ್ಬೇಕು ನೀವು, ರ್ಯಾನ್ಸಿಡಿಟಿ ಬಗ್ಗೆ ತಿಳ್ಕೊಬೇಕು. ಸೊ ನಿಮ್ಗೇನ್ ನೀವ್ ಅಂದ್ರೆ ದೈನಿಕವಾಗಿ ನೋಡಿರ್ತೀರಾ, ನಾವು ಜಾಸ್ತಿ ಕೊಬ್ಬಿನ ಅಂಶ ಇರುವಂತಹ ಆಹಾರದ ಪದಾರ್ಥನ ಹೊರಗೆ ಗಾಳಿಯ ಒಟ್ಟಿಗೆ ಸಂಪರ್ಕ ಇರೋ ಹಾಗೆ ನಾವು ಜಾಸ್ತಿ ಹೊತ್ತು ಆಚೆನೆ ಬಿಟ್ಟಿದ್ರೆ ಆ ಕೊಬ್ಬಿನ ಅಂಶ ಅಥವಾ ಫ್ಯಾಟ್ ಸಬ್ಸ್ಟೆನ್ಸ್ ಇರುವಂತಹ ಫುಡ್ ಏನಿದೆ, ಆಹಾರದ ಪದಾರ್ಥ ಏನಿದೆ ಅದರಲ್ಲಿ ಒಂಥರ ಕೆಟ್ಟು ಸ್ಮೆಲ್, ಅಂದ್ರೆ ಕೆಟ್ಟು ವಾಸನೆ ಹಾಗೂ ಒಂದು ಕೆಟ್ಟು ರುಚಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಆ ರೀತಿಯ ಕ್ರಿಯೆನ ನಾವು ರ್ಯಾನ್ಸಿಡಿಟಿ ಅಥವಾ ಕಮಟುವಿಕೆ ಅಂತ ಕರಿತೀವಿ. ಏನಕ್ಕೆ ಆ ಕೆಟ್ಟು ಸ್ಮೆಲ್ ಅಥವಾ ಕೆಟ್ಟು ಟೇಸ್ಟ್ ಬರುತ್ತೆ, ಯಾವ ಕಾರಣಕ್ಕೆ ಆ ಕೆಟ್ಟು ರುಚಿ ಅಥವಾ ಕೆಟ್ಟು ವಾಸನೆ ಬರುತ್ತೆ ಅಂದ್ರೆ ಆ ಕೊಬ್ಬಿನ ಅಂಶ ಏನಿದೆ ಅದು
ಏನು ಉತ್ಕರ್ಷಣಕ್ಕೆ ಒಳಗಾಗತ್ತೆ. ಆ ಫ್ಯಾಟ್ ಸಬ್ಸ್ಟೆನ್ಸ್ ಏನಿದೆ ಅದರಲ್ಲಿ ಆಕ್ಸಿಡೇಷನ್ ನಡೆಯುತ್ತೆ ಆಯ್ತಾ. ಸೊ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಇನ್ ದ ಫುಡ್ ಐಟಮ್ಸ್ ಕಾಸ್ ಚೇಂಜ್ ಇನ್ ದರ್ ಸ್ಮೆಲ್. ಸೊ ಈ ಪ್ರಾಸೆಸ್ನ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ಹೇಳಬೇಕಂದ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಕ್ಕೊಳಗೊಂಡಾಗ ಅವು ಕಮಟುತ್ತವೆ ಮತ್ತು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತವೆ ಆಯ್ತಾ ಮಕ್ಕಳೇ. ಸೊ ಈ ಕ್ರಿಯೆನ ನಾವು ಕಮಟುವಿಕೆ ಅಂತ ಕರಿತೀವಿ ಆಯ್ತಾ. ಸೊ ಇದನ್ನ ಹೇಗೆ ತಡೆಗಟ್ಟಬಹುದು, ಇದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಗೊತ್ತಿರಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಕಮಟುವಿಕೆನ ಹೇಗೆ ತಡೆಗಟ್ಟಬಹುದು, ರ್ಯಾನ್ಸಿಡಿಟಿನ ಹೇಗೆ ಪ್ರಿವೆಂಟ್ ಮಾಡಬಹುದು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳನ್ನ ಏರ್ ಟೈಟ್ ಕಂಟೈನರ್ಸ್ ಅಥವಾ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಸಂಗ್ರಹಣೆ ಮಾಡಬೇಕು ಅಥವಾ ಸ್ಟೋರ್ ಮಾಡಬೇಕು. ಯಾಕಂದ್ರೆ ಆಗ ಆ ಆಹಾರ ಪದಾರ್ಥಗಳಿಗೆ ಗಾಳಿ ಒಟ್ಟಿಗೆ ಅಥವಾ ಏರ್ ಒಟ್ಟಿಗೆ ಸಂಪರ್ಕ ಇರಲ್ಲ ಆಯ್ತಾ ಮಕ್ಕಳೇ. ಸೊ ಆಕ್ಸಿಡೇಷನ್ ಉಂಟಾಗಲ್ಲ, ಉತ್ಕರ್ಷಣೆ ಉಂಟಾಗಲ್ಲ. ನೆಕ್ಸ್ಟ್ ಏನು, ಆಂಟಿ ಆಕ್ಸಿಡೆಂಟ್ಸ್. ಪ್ರತಿ ಉತ್ಕರ್ಷಗಳನ್ನ ನಾವು ಬಳಕೆ ಮಾಡ್ಕೊಂಡು ಆಹಾರ ಪದಾರ್ಥನ ತಯಾರಿಸಿದ್ರೆ ಆಗ ಆ ಆಹಾರ ಪದಾರ್ಥಗಳಲ್ಲಿ ರ್ಯಾನ್ಸಿಡಿಟಿ ಅಥವಾ ಕಮಟುವಿಕೆ ಉಂಟಾಗಲ್ಲ ಆಯ್ತಾ. ಸೊ ಆಂಟಿ ಆಕ್ಸಿಡೆಂಟ್ಸ್ನ ಯೂಸ್ ಮಾಡಿ ಫುಡ್ ಐಟಮ್ಸ್ನ ಪ್ರಿಪೇರ್ ಮಾಡಿದ್ರೆ ಆ ಫುಡ್ ಐಟಮ್ಸ್ನಲ್ಲಿ ರ್ಯಾನ್ಸಿಡಿಟಿ ಕಾಣಿಸ್ಕೊಳ್ಳಲ್ಲ ಆಯ್ತಾ. ಲಾಸ್ಟ್ ಆಗಿ ಫ್ಲಶ್ಡ್ ವಿತ್ ನೈಟ್ರೋಜನ್. ಚಿಪ್ಸಿನ ಪೊಟ್ಟಣಗಳು ಅಥವಾ ಚೀಲಗಳು, ಚಿಪ್ಸಿನ ಪ್ಯಾಕೆಟ್ಸ್ ಇರುತ್ತೆ ಅಲ್ವಾ, ಅದರಲ್ಲಿ ನೈಟ್ರೋಜನ್ನ ತುಂಬಿರ್ತಾರೆ. ನೈಟ್ರೋಜನ್ ಅನಿಲ ಅಥವಾ ಸಾರಜನಕದ ಅನಿಲ, ನೈಟ್ರೋಜನ್ ಗ್ಯಾಸ್ ಏನಿದೆ ಅದನ್ನ ತುಂಬಿರ್ತಾರೆ. ಯಾಕೆ, ನೈಟ್ರೋಜನ್ ಏನಿದೆ ಅದು ಚಿಪ್ಸ್ ಅಲ್ಲಿ ಜಾಸ್ತಿ ಕೊಬ್ಬಿನ ಅಂಶ ಇರುತ್ತೆ ಅಲ್ವಾ. ಸೊ ಆ ಕೊಬ್ಬಿನ ಅಂಶಕ್ಕೆ ಆಕ್ಸಿಜನ್ ಅಥವಾ ಆಮ್ಲಜನಕದ ಒಟ್ಟಿಗೆ ಸಂಪರ್ಕ ಬೆಳೆದಿರೋ ಹಾಗೆ ನೈಟ್ರೋಜನ್ ಅಥವಾ ಸಾರಜನಕ ನೋಡ್ಕೊಳ್ಳುತ್ತೆ ಆಯ್ತಾ. ಇದಕ್ಕಾಗಿ ಚಿಪ್ಸಿನ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಿನ ಹಾಯುವಿಕೆ ಅಥವಾ ಸಾರಜನಕದ ಹಾಯುವಿಕೆ ಮಾಡಿರ್ತಾರೆ. ಫ್ಲಶಿಂಗ್ ಆಫ್ ನೈಟ್ರೋಜನ್ ಮಾಡಿರ್ತಾರೆ ಚಿಪ್ಸ್ ಪ್ಯಾಕೆಟ್ಸ್ ನಲ್ಲಿ ಆಯ್ತಾ ಮಕ್ಕಳೇ. ಇದನ್ನ ಪ್ರಶ್ನೆಯಾಗಿ ಪ್ರತ್ಯೇಕವಾಗಿ ಕೇಳಿದ್ದಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಕ್ವೆಶನ್ ಆಗಿ ಕೇಳಿದ್ದಾರೆ, ವೈ ಆರ್ ಚಿಪ್ಸ್ ಪ್ಯಾಕೆಟ್ಸ್ ಫ್ಲಶ್ಡ್ ವಿತ್ ನೈಟ್ರೋಜನ್. ಚಿಪ್ಸಿನ ಪೊಟ್ಟಣಗಳಲ್ಲಿ ಸಾರಜನಕದ ಹಾಯುವಿಕೆ ಏನಕ್ಕೆ ನಡೆಸ್ತಾರೆ ಅಂತ ಕೇಳಿದ್ದಾರೆ. ಸೊ ದಯವಿಟ್ಟು ಈ ಒಂದು ಮಾಹಿತಿನ ನೆನ್ಪಿಟ್ಕೊಳ್ಳಿ ಆಯ್ತಾ ಮಕ್ಕಳೇ. ಸೊ ದಟ್ ಬ್ರಿಂಗ್ಸ್ ಅಸ್, ಇಷ್ಟರಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಅಧ್ಯಾಯದ ಸಾರಾಂಶವನ್ನ ನೋಡಿದೀವಿ, ಸಮ್ಮರಿನ ನೋಡಿದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿಯ ಬದಲಾವಣೆಗಳಿರತ್ತೆ ಅಥವಾ ಟೈಪ್ಸ್ ಆಫ್ ಚೇಂಜಸ್ ಏನಿರತ್ತೆ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಸಮೀಕರಣಗಳ ವಿಧಗಳು, ಇಕ್ವೇಷನ್ಸ್ ಇನ ಟೈಪ್ಸ್ ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಕ್ರಿಯೆಗಳ ವಿಧಗಳು, ರಿಯಾಕ್ಷನ್ಸ್ ಇನ ಟೈಪ್ಸ್ ತಿಳ್ಕೊಂಡ್ವಿ. ಲಾಸ್ಟ್ ಅಲ್ಲಿ ಕೊರೋಷನ್ ಅಂಡ್ ರ್ಯಾನ್ಸಿಡಿಟಿ, ನಶಿಸುವಿಕೆ ಹಾಗೂ ಕಮಟುವಿಕೆ ಬಗ್ಗೆ ತಿಳ್ಕೊಂಡ್ವಿ ಆಯ್ತಾ ಮಕ್ಕಳೇ. ಸೊ ದಿಸ್ ಬ್ರಿಂಗ್ಸ್ ಅಸ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋದು ಅಂತ್ಯಕ್ಕೆ ಬಂದಿದ್ದೀವಿ. ನಿಮ್ಗೆ ಯಾವುದೇ ರೀತಿಯ ಡೌಟ್ಗಳಿದ್ರು, ಪ್ರಶ್ನೆಗಳಿದ್ರು, ನಮ್ಮ ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಚಾನಲ್ ಇದೆ ಆಯ್ತಾ. ಸೊ ದಯವಿಟ್ಟು ಅದರಲ್ಲಿ ನಮ್ಮನ್ನ ಸಂಪರ್ಕ ಮಾಡ್ಬೋದು. ಅದು ಯಾವುದು ಮಾಡೋಕ್ಕಾಗಲ್ಲ ಅಂದ್ರೆ ಯೂಟ್ಯೂಬ್ದಲ್ಲೇ ಕಾಮೆಂಟ್ ಸೆಕ್ಷನ್ ಇದೆ ಅಲ್ವಾ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡ್ಬೋದು ಆಯ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಅಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.